ಅಷ್ಟು ವ್ರತಗಳನ್ನ ಪೂಜೆಗಳನ್ನ ಮಾಡ್ತಾರೆ, ಆದ್ರೂ ಇವರಿಗೆ ಶೋಕ ಯಾಕೆ ಅಂತ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈ ಪ್ರಶ್ನೆ ಪೂಜೆ ಮಾಡೋರ್ಗೂ ಕೂಡ ಅನ್ಸತ್ತೆ, ಹೌದಲ್ಲ? ಇಷ್ಟೊಂದು ಪೂಜೆಗಳು ಮಾಡ್ತೀನಿ, ದೇವರನ್ನ ಮಾಡ್ತೀನಿ, ಗುಡಿಗಳಿಗೆ ಹೋಗ್ತೀನಿ, ಮಂತ್ರ ಹೇಳ್ಕೊಳ್ತೀನಿ, ಇಷ್ಟೆಲ್ಲ ಮಾಡಿದ್ರು ನನಗೆ ಯಾಕೆ ಇನ್ನೂ ಸರಿ ಹೋಗ್ತಾ ಇಲ್ಲ, ಸರಿ ಹೋಗಿಲ್ಲ? ಯಾರನ್ನ ಕೇಳಬೇಕಾಗಾದ್ರೆ? ಯಾರನ್ನ ಕೇಳೋದು? ಯಾರನ್ನ ಇಲ್ಲಿ ಕೇಳಬೇಕು ಅಂತ್ಯ? ಈ ಸಂದರ್ಭಕ್ಕೆ ಅರ್ಥಕೋಬೇಕು ಅಂತ್ಯಮ್ಮ, ಹರಿವನ್ನ ಮೂಡಿಸ್ಬೇಕಾ, ಕೇಳಬೇಕು ಅಂತ ಅನಿಸ್ಬೇಕಾ? ಯಾವ ಸರಿ? ತಿಳ್ಕೊಳ್ಬೇಕು ಗುರುಜಿ. ಇಲ್ಲಿ ತಿಳಿಯುವುದು ಅಂತಕ್ಕಂಥದ್ದಕ್ಕೆ ಅದಕ್ಕೆ ಸರಿಯಾದ ಪದ ಹರಿವನ್ನ ಮೂಡಿಸುವುದು. ಅದು ನಮ್ಮಲ್ಲೇ ಉತ್ಪತ್ತಿ ಆಗ್ಬೇಕು. ಈಗ ಯಾರನ್ನೂ ಕೇಳಿದ್ರೆ, ನಾನು ಪೂಜೆ ಮಾಡಿದೆ, ಅವಾಗಿಂದ 16 ಸೋಮವಾರ ವ್ರತ ಮಾಡ್ಕೊಂಡೇ ಬರ್ತಾ ಇದ್ದೀನಿ, ಆದರೂ ನನಗೆ ನೆಮ್ಮದಿ ಸಿಕ್ಕಿಲ್ಲ. ಅವಾಗಿಂದ ಸಂಕಷ್ಟಹರ ಚೌತಿ ಮಾಡ್ಕೊಂಡು ಬರ್ತಾ ಇದ್ದೀನಿ, ಸತ್ಯನಾರಾಯಣ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅವರವರ ವೈಯಕ್ತಿಕವಾಗಿರ್ತಕ್ಕಂಥ ಪೂಜೆ ವ್ರತಗಳನ್ನು ಮಾಡ್ತಾ ಬರ್ತಾರೆ, ಮಾಡ್ತಾ ಬರ್ತಾನೂ ಇದ್ದಾರೆ. ಆದರೆ ಅವರ ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಈಗ ಇಲ್ಲಿ ಅವ್ರು ಪೂಜೆ ವ್ರತ ಮಾಡೋದು ತಪ್ಪ, ಅಥವಾ ದೇವ್ರ ಅವ್ರ ಮೇಲೆ ಕರುಣೆ ಇಡೋದು ತಪ್ಪ, ಇಡದೇ ಇರೋದು ತಪ್ಪ, ಈ ಪ್ರಶ್ನೆ ಬರುತ್ತೆ. ಭಗವಂತ ಸದಾ ಯಾವಾಗಲೂ ರಜಾ ತಗೊಳ್ಳೋದು, ನಿದ್ದೆ ಮಾಡೋದು ಭಗವಂತನಿಗಿಲ್ಲ, ಹೌದಲ್ಲಮ್ಮ? ನಿದ್ದೆ ಮಾಡೋದು ನಾವು, ಆದ್ರೂ ದೇವ್ರು ನಿದ್ದೆ ಮಾಡ್ತಾನೆ ಅಂತ ನಾವು ಹೇಳ್ತೀವಿ. ಆದ್ರೆ ಒಂದಂತೂ ತಿಳ್ಕೋಬೇಕು, ಅರಿವನ್ನ ಮೂಡಿಸುವುದು ನಮ್ಮಲ್ಲೇ. ಅರಿವು ಮೂಡಿದಾಗ ನಮಗೆ ಯಾವ್ದು ಬರುತ್ತೆ, ಅರಿವನ್ನ ಮೂಡಿಸಿದಾಗ ಯಾವುದು ಬರುತ್ತೆ ಅಂತಕ್ಕಂಥದ್ದು ಲೆಕ್ಕಾಚಾರಕ್ಕೆ ಬಂದಾಗ, ನಾವು ಎಲ್ಲಿ ತಪ್ಪು ಮಾಡಿದ್ದೀವಿ, ನಮಗೆ ಅರಿವು ಮೂಡಿದಾಗ ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ ಅನ್ನೋ ಪದ ಅಲ್ಲಿ ಉತ್ಪತ್ತಿ ಆಗತ್ತೆ. ಇದು ಯಾರೋ ಹೇಳ್ಕೊಡಕ್ಕಾಗಲ್ಲ. ಮಾಡ್ತಾ ಇರೋ ಸರಿ ಮಾಡು, ಮಾಡ್ಕೊಂಬಂದಿದ್ಯಾ ಮಾಡು, ಯಾವತ್ತಾರು ಒಂದಿನ ಒಳ್ಳೇದಾಗತ್ತೆ ಅಂತ ಸ್ಲೋಪ್ ಮಾಡ್ಬಿಡ್ತಾರೆ, ಹೌದಾ? ಅವ್ರ ಪ್ರಶ್ನೆಗೆ ಉತ್ತರ ಅಲ್ಲ ಅದು. ಹೀಗೇನೆ ಮದುವೆ ಮಾಡ್ಕೊಂಡಂತ ಹೆಣ್ಣು ತಾಯಿ ಹತ್ರ ಕೇಳಿದ್ರೆ, ಏನಮ್ಮ ಇದು ಇಷ್ಟು ಕಷ್ಟ, ಅಯ್ಯೋ ಸ್ವಲ್ಪ ದಿನ ಹಂಗಾಗತ್ತೆ, ನಾನ್ ನಿಮ್ಮ ಅಪ್ಪನ ಹತ್ರ ಸಂಸಾರ ಮಾಡ್ಲಿಲ್ವಾ, ನೀನು ಹಂಗೆ ಮಾಡು. ಸೊ ಈ ರೀತಿಯಾಗಿ ಅದು ಕಲ್ಲಲ್ಲೇ ಅದನ್ನ ಮುಚ್ಚಾಕಿ 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 ಈ ಶಾಸ್ತ್ರ ಹೇಳ್ತಕ್ಕಂಥವ್ರು ಕೂಡ ಹಾಗೇನೆ. ಇಲ್ಲಿ 7 ವರ್ಷ, 5 ವರ್ಷ, 2.5 ವರ್ಷ, 12 ವರ್ಷ ಒಂದು ಸ್ಕೀಮ್ ಇದೆ. ನೀನಿನ್ನೂ ಒಂದು 2 ವರ್ಷ ನಿನ್ಗೆ ಸ್ವಲ್ಪ ಕಷ್ಟ. ಅದು ನಿಜವಾಗ್ಲೂ ಏನಕ್ಕೆ ಅಂದ್ರಮ್ಮ, ಒಂದು ರೀತಿ ಸುಳ್ಳು. ಏನದು? ಸತ್ಯವೇ ಆಗಿದ್ರೂ ಸುಳ್ಳು. 2 ವರ್ಷ ನಿಂಗೆ ಚೆನ್ನಾಗಿಲ್ಲ, 5 ವರ್ಷ ಚೆನ್ನಾಗಿಲ್ಲ ಅಂತಕ್ಕಂಥದ್ದು ಅದು ಸತ್ಯನೇ, ಹೇಳುವ ರೀತಿ ಸುಳ್ಳು. ಹಾಗಾದ್ರೆ ಹೇಗೆ ಹೇಳ್ಬೇಕಿತ್ತು? ಅವ್ರಿಗೆ ಅಭ್ಯಾಸ ಮಾಡ್ಸಕ್ಕೆ ಹೇಳ್ತಕ್ಕಂಥ ಒಂದು ಸ್ಕೀಮು. ಈಗ ಇನ್ನೊಂದು 2 ವರ್ಷ, ಇನ್ನೊಂದು 2 ತಿಂಗಳು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ, ಮದ್ದಿಂದ ಎಳ್ಕೊಂಡು ಬಂದಿದ್ಯಲ್ವಾ, ಇನ್ನು ಸ್ವಲ್ಪ ತಳ್ಳು ಅಂದಾಗ ಅಭ್ಯಾಸ ಆಗ್ಬಿಟ್ಟಿರುತ್ತಲ್ವಾ. 2 ತಿಂಗಳು ತಾನೇ, ಅವಾಗಿಂದಾನೆ ಬಂದಿದ್ದೀನಿ ಬಿಡು. ಸೊ ಈಗ ಮಾಡಿ 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 5 ವರ್ಷನೂ ತಳ್ಬೋದು, 7.5 ಆಗ್ಬೋದು, 12 ಆಗ್ಬೋದು. ಅಂದ್ರೆ ಅಭ್ಯಾಸಕ್ಕೆ ಇದು ಹೇಳಿರ್ತಕ್ಕಂಥ ಸುಳ್ಳು, ಅಭ್ಯಾಸ ಆಗ್ಲಿ ಅಂತ. ಇಲ್ಲ ಅಂದ್ರೆ ಇಲ್ಲ, ಯಾರು ಹೇಳಿದ್ದು ತಪ್ಪು, ನಿನ್ಗೆ ಇವತ್ತಿಂದಾನೆ ಚೆನ್ನಾಗದೆ ಅಂತ ಹೇಳ್ಬಿಟ್ರೆ ಇನ್ನೂ ದಾರಿ ತಪ್ಪಿಸ್ದಂಗಾಗತ್ತೆ. ಇದಕ್ಕೆಲ್ಲ ಮೂಲ ಕಾರಣ ಯಾರೋ ಹೇಳಿದ್ದನ್ನ ಕೇಳಿಕೊಂಡು ನಾವು ಇಲ್ಲಿವರೆಗೂ ಏನು ಮಾಡಿದ್ರು ಒಳ್ಳೇದಾಗಿಲ್ಲ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಇದೊಂದೇ ವಿಷಯ ಅಲ್ಲ, ಸಂಸಾರದಲ್ಲಿ ನೆಮ್ಮದಿ ಇದೆಯಾ? ಇಲ್ಲ. ಮಕ್ಕಳಿಂದ ಇಲ್ಲ, ಆರೋಗ್ಯದಲ್ಲಿ ಇಲ್ಲ, ಯಾವುದರಲ್ಲೂ ಇಲ್ಲ ಅಂದಮೇಲೆ ಏನ್ ಮಾಡ್ಬೇಕೀಗ? ಈ ಯಕ್ಷ ಪ್ರಶ್ನೆ ಆಗತ್ತಾ ಇಲ್ವಾ? ಹೌದು. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮನಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ಹಾಗಿದ್ದ ಮೇಲೆ ನಾವೇ ಅದನ್ನ ತಿಳಿಬೇಕು. ಅದಕ್ಕೊಂದು ಸಣ್ಣ ಉದಾಹರಣೆ. ಕೊಹ್ಲಿ ಬಂದ್ಬಿಟ್ರೆ ಸಿಕ್ಸರೇ ಹೊಡೆಯೋದು ಬಿಡೋ, ಹೌದಾ? ಎಲ್ರು ಯಾಕೆ ಹೊಡೆಯಲ್ಲ ಸಿಕ್ಸರು? ಎಲ್ಲರೂ ಗ್ರೌಂಡಲ್ಲಿ ಆಡ್ತಾ ಇರ್ತಾನೆ, ಬ್ಯಾಟು ಬ್ಯಾಲ್ ಎಲ್ಲ ಒಂದೇ ತಾನೆ, ಯಾಕೆ ಸಿಕ್ಸರ್ ಯಾಕೆ ಹೊಡೆಯಲ್ಲ? ಅರ್ಥ ಇಷ್ಟೇ, ಕ್ರಮಬದ್ಧತೆಯನ್ನ, ನಿಯಮವನ್ನ ಯಾರು ಹರ್ತ್ಕೊಂಡಿರ್ತಾರೆ ಅವ್ರ ಜೀವನದಲ್ಲಿ ಸಕ್ಸಸ್. ಏನೋ ಆಡಬೇಕು, ಆಡ್ತೀನಿ, ಬಂದ್ರೆ ಹೊಡಿಬೇಕು, ಇಲ್ಲ ಬಿಡಬೇಕು, ಅಡಿಗೆ ಮಾಡಬೇಕು, ಮಾಡ್ತೀನಿ, ಚೆನ್ನಾಗೇ ಆಗಬೇಕು ಅಂತ ನನಗೆ ಗೊತ್ತಿಲ್ಲ,
ನಾನು ಕಲ್ತಿರೋದೇ ಹಿಂಗೆ. ಸೊ ಈ ಥರದಲ್ಲಿ ಏನಾಗಿದೆ ಅಂದರೆ, ಸಂಸಾರ ಅಂದರೆ ಮದ್ದಿಂದ ನಮ್ಮ ಅಪ್ಪ ಅಮ್ಮ ಮಾಡ್ಕೊಂಬಂದ್ರು, ನಾವು ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಮೊಂಡತನ ಆಗೋಗಿದೆ, ನಮ್ದು ಫಿಕ್ಸ್ ಆಗ್ಬಿಟ್ಟಿದೆ, ಸೀಲ್ ಹಾಕ್ಬಿಟ್ಟಿದ್ದಾರೆ. ಕಷ್ಟಕ್ಕೆ ಹುಟ್ಟಿರೋದು, ಕಷ್ಟ ಅನುಭವಿಸೋಕ್ಕೆ ನಾವಿರೋದು, ಇದು ಸೀಲ್ ಹಾಕ್ಕೊಂಡಿರೋದು ನಾವು ಯಾವತ್ತು ತೆಗಿಬೇಕು ಅಂತ ಪ್ರಯತ್ನ ಮಾಡ್ತೀವಿ ಅನ್ನೋದೇ. ನಾವು ಮಾಡುತ್ತಿರುವ ತಪ್ಪಾದರೂ ಯಾವುದು, ನಾವು ತಿಳಿಯದಿರುವ ವಿಚಾರ ತಪ್ಪಾದರೂ ಯಾವುದು, ಈ ತಪ್ಪು ಒಂದನ್ನು ತಿಳ್ಕೊಂಡ್ರೆ ಜೀವನದಲ್ಲಿ ನಿಮಗೆ ಭಗವಂತ ಸದಾ ನಿಮ್ಮೊಟ್ಟಿಗೆ ಇರ್ತಾರೆ ಅಂತಕ್ಕಂಥ ಸತ್ಯ. ಯಾವತ್ತಾರು ಒಂದಿನ ಬರ್ಬೇಕಾ ದೇವರು, ವಾರಕ್ಕೊಂದ್ಸಲ ಬರ್ಬೇಕಾ, ತಿಂಗಳಿಗೊಂದ್ಸಲ ಬರ್ಬೇಕಾ, ಪ್ರತಿ ಕ್ಷಣನೂ ಇರ್ಬೇಕಾ? ಪ್ರತಿ ಕ್ಷಣನೂ ಇರ್ಬೇಕು. ಎಲ್ರು ಬೈಕೇನೆ. ಹಾಗಿದ್ಮೇಲೆ ತಪ್ಪ್ಯಾವ್ದನ್ನು ತಿಳ್ಕೊಳ್ಳಿ. ಇಷ್ಟು ವರ್ಷಗಳ ಕಾಲ ಮಾಡಿ ಪೂಜೆ ಪ್ರಯೋಜನ ಇಲ್ಲ. ಇನ್ನು ಪೂಜಾರಿ ದೇವಸ್ಥಾನ ಪೂಜೆ ಮಾಡೋರು ಕೇಳಬೇಕು, ಅಣ್ಣ ಹೆಂಗಿದ್ಯಾ ನೀನು ಅಂತ. ಅಯ್ಯೋ ಸುಮ್ನಿರಪ್ಪ, ಬೆಳಿಗ್ಗಿಂದ ಸಾಯಂಕಾಲ ತನಕ ಅವ್ರು ಪೂಜೆ ಮಾಡ್ತಾನೆ ಅವ್ರೆ. ಕೇಳಿದ್ರೆ ಅಯ್ಯೋ ನನಗೆ ನನ್ನ ಕಷ್ಟ ಯಾರಿಗೂ ಬೇಡ. ಮತ್ತೆ ದೇವ್ರ ಹತ್ರ ಇರೋನಿಗೆ ಕಷ್ಟ ಅಂದ್ರೆ ಮಾಮೂಲಿ ಜನ ಕಥೆ ಏನು? ಈ ಪ್ರಶ್ನೆಗಳನ್ನ ನಾವು ಹಾಕ್ಕೋಬೇಕು. ಕಷ್ಟ ನಾವು ತಪ್ಪನ್ನ ತಿದ್ದುಕೊಳ್ಳದೆ, ತಪ್ಪನ್ನ ಒಪ್ಪುಕೊಳ್ಳದೆ ಇರುವ ಕಾರಣ ನಾವು ಅನುಭವಿಸ್ತಾ ಇದ್ದೀವಿ ಹೊರ್ತು, ಇಲ್ಲಿ ನಾವು ಮಾಡ್ತಿರೋದು, ಕೇಳ್ತಿರೋದು, ತಿಳ್ಕೊಂಡಿರೋದು ಇದೆಲ್ಲವೂ ಕೂಡ ಅಲ್ಲ. ಆ ಕ್ಷಣಕ್ಕೆ ಯಾರೋ ಒಬ್ರು ಏನೋ ಹೇಳ್ತಾರೆ ಅದನ್ನು ಒಪ್ಕೊಳ್ಳೋದಲ್ಲ. ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ವಿಚಾರನೂ ಅಷ್ಟೇ. ಏನು ಅಂದರೆ ಬರೀ ಕೇಳಿಸ್ಕೊಳ್ಳೋದಲ್ಲ, ಅರ್ಥ ಮಾಡ್ಕೋಬೇಕು. ಬರೇ ಕೇಳಿಸ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ, ಬೇಜಾರಾಗುತ್ತೆ, ಕೋಪ ಬರುತ್ತೆ. ಅರ್ಥ ಮಾಡ್ಕೋಬೇಕು, ಈ ಮಾತಿನಲ್ಲಿ ಏನು ಅರ್ಥ ಇದೆ, ಇವ್ರು ಹೇಳ್ತಾ ಇರೋದ್ರಲ್ಲಿ ಎಷ್ಟು ತಿಳ್ಕೋಬೇಕು, ತಿಳ್ಕೋಬಾರ್ದು, ಇದನ್ನು ವಿಮರ್ಶೆ ಮಾಡ್ಬೇಕು ಫಸ್ಟ್ ನೀವು. ಇಲ್ಲಿ ನೀವು ಪಾಸ್ ಆಗಲಿಲ್ಲ ಅಂದರೆ ನಿಮಗೆ 10 ವರ್ಷ ಕಾರ್ಯಕ್ರಮ ನೋಡಿದ್ರು ಏನು ಗೊತ್ತಾಗಲ್ಲ. ಕೆಲವರು ಏನೋ ಒಂದು ವಿಷಯ ತಿಳ್ಕೊಂಬಿಟ್ಟು ಅದೇನು ಹಂಗೆ ಹೇಳ್ಬಿಟ್ರಲ್ಲ ಅಂತಾರೆ. ಪೂರ್ತಿ ನೋಡೋದೇ ಇಲ್ಲ, 1 ಅವರ್ ಕಾರ್ಯಕ್ರಮ ನೋಡೋಕ್ಕೆ ಟೈಮ್ ಇಲ್ಲ ಅವ್ರಿಗೆ. ಕ್ರಾಸು ಏನು ಹಂಗೆ ಹೇಳ್ತಾರೆ ಅವರು, ಹಂಗೆ ಹೇಳ್ಬಿಡ್ತಾರೆ ಹಿಂಗೆ ಅಂತಾರೆ. ಅದಕ್ಕೆ ಬನ್ರಿ ಅಂತ ಡೌಟ್ ಇರೋ ಕೂತ್ಕೊಂಡು ಮುಂದೆ ಮಾತಾಡೋಣ ಅಂದ್ರೆ ಇನ್ನೂ ಯಾರು ಬರ್ತಾ ಇಲ್ಲ. ಒಂದು ಕ್ಯಾಮ್ರಾ ಹಾಕೋಣ ಅವ್ರಿಗೊಂದು ಅಲ್ವಾ, ನಾವು ಹಿಂಗೆ ಹೇಳ್ತೀವಿ, ನೀವು ಹೇಳ್ಕೊಳ್ಳಿ ಅಪ್ಪ ಅದು ಹೆಂಗೆ ಅಂತ ನಾವು ಹೇಳೋಣ. ನಮ್ಗೆ ಯಾರಮ್ಮ ಒಳ್ಳೇದಾಗ್ಬೇಕಷ್ಟೇ ಅಲ್ವಾ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ವಿಷಯಕ್ಕೆ ಬರೋದಾದರೆ, ನಾವು ಮಾಡಿರ್ತಕ್ಕಂಥ ಘೋರವಾಗಿರ್ತಕ್ಕಂಥ ತಪ್ಪು ಯಾವುದು ಅಂದರೆ, ನಮಗೆ ಕ್ರಮ ಗೊತ್ತಿಲ್ಲ, ನಿಯಮ ಗೊತ್ತಿಲ್ಲ. ಆ ಕಾರಣದಿಂದಾಗಿ ನಾವು ಮಾಡುತ್ತಿರುವ ಪೂಜೆ ವ್ರತಗಳೆಲ್ಲ ತಪ್ಪಾಗಿದೆ. ದೇವರು ತಪ್ಪಲ್ಲ, ನಮಗೆ ಕ್ರಮವಿಲ್ಲದೆ, ನಿಯಮವಿಲ್ಲದ ರೀತಿಯಲ್ಲಿ ಮಾಡುತ್ತಾ ಇರತಕ್ಕಂತಹ ಪ್ರತಿ ಕೆಲಸಗಳಲ್ಲೂ ಕೂಡ, ಪೂಜೆ ಒಂದೇ ಅಲ್ಲ, ಎಲ್ಲದರಲ್ಲೂ ಮದುವೆ, ಮನೆ, ಮಗು, ಪ್ರತಿಯೊಂದರಲ್ಲೂ ನಾವು ನಿಯಮವನ್ನ, ಇದಕ್ಕೆ ಒಂದೇ ಮಾತು ನಿಯಮ ಅಂದರೆ ಯಾವುದದು ಅಂದರೆ, ದೇಹದ ಸಮೀಕ್ಷೆಯನ್ನ ಮೊದಲು ಮಾಡ್ಬೇಕು ನಾವು. ನಮ್ಮ ದೇಹ ನಮ್ದೇ ತಾನೆ ಇರೋವರೆಗೂ ನಮ್ಮ ದೇಹದ ಸಮೀಕ್ಷೆಯನ್ನ ಮಾಡುವುದನ್ನ ನಾವು ಕಲಿಯದ ಕಾರಣ, ಕಲಿಯದೇ ಇರುವ ಕಾರಣ ಜೀವನ ಪರ್ಯಂತ ನಾವೇನು ಮಾಡಿದ್ರು ನಮಗೆ ಸಕ್ಸಸ್ ಆಗಿಲ್ಲ, ಆಗೋದೂ ಇಲ್ಲ, ಆಗ್ತಾನೂ ಇಲ್ಲ. ಹಾಗಿದ್ದ ಮೇಲೆ ಅಂತ ಘೋರವಾಗಿರ್ತಕ್ಕಂಥ ತಪ್ಪು ಯಾವುದು ಅಂತ ಸುಮ್ಮನೆ ಒಂದು ಚಿತ್ರದ ಮೂಲಕವಾಗಿ ಸ್ವಲ್ಪ ತಿಳ್ಕೊಂಡ್ರೆ ಅರ್ಥ ಆಗ್ಬೋದು. ಈ ತಪ್ಪನ್ನ ನಾವು ಸರಿಯಾಗಿ, ಇದು ಏನು ದೊಡ್ಡ ವಿಶೇಷ ಅಲ್ಲ. ಒಂದು ತಾಯಿಯ ಗರ್ಭದಲ್ಲಿ ಇರ್ತಕ್ಕಂಥ ಮಗು, ಈ ಸನ್ನಿವೇಶವನ್ನು ದಯವಿಟ್ಟು ಪ್ರತಿಯೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಮ್ಮ, ಮಗು ಎಲ್ಲಿ ಸ್ಟೈಲಾಗಿ ಕೈ ಕಾಲು ನೀಡ್ಕೊಂಡು ಕುತ್ಕೊಳ್ಳೋದು ಜಾಗ ಇದೆಯಾ ಅಲ್ಲಿ? ಇಲ್ಲ ಅಲ್ಲ ಅಮ್ಮ, ಅದ್ರ ಕುತ್ತಿಗೆ ಎಲ್ಲೈತೆ ಅಂತಾನೆ ಕಾಣಿಸ್ತಾ ಇಲ್ಲ, ಹೌದಾ? ಮುದ್ರಕೊಂಡಿದೆ, ಅಷ್ಟು ಜಾಗದಲ್ಲಿ ಇರ್ಬೇಕದು. ಕಾಲು ಕೈ ಸ್ವಲ್ಪ ಯೋಚನೆ ಮಾಡಿ. ಈ 5 ತಿಂಗಳ ವಾಸ ಈ ಮಗು ನರಕದಲ್ಲಿ ಇದೆ ಅಂದ್ರೆ, ಆ ಮಗು ದೇಹ ಎಲ್ಲ ಏನಾಗಿದೆ ಸ್ವಲ್ಪ ಯೋಚನೆ ಮಾಡಬೇಕು. ಪ್ರತಿ ತಾಯಂದಿರು ಯೋಚನೆ ಮಾಡಬೇಕು, ಒಂದು ಮಗು ಎಷ್ಟು ನರಕವನ್ನ ಅನುಭವಿಸುತ್ತೆ ಗರ್ಭದಲ್ಲಿ ಅಂತ. ಈ ಸತ್ಯ ತಿಳ್ಕೊಳ್ಳದೆ ಮಗು ಒಳ್ಳೇದಾಗ್ಲಿ, ಮಗುಗೆ ಯಾವಾಗ ಒಳ್ಳೇದಾಗತ್ತೆ ಅಂತ ಶಾಸ್ತ್ರ ಕೇಳಕ್ ಹೋಗ್ತಿರಲ್ಲ. ಆ ಅಪ್ಪನಿಗೆ ಗೊತ್ತಾ ಶಾಸ್ತ್ರ ಹೇಳೋನಿಗೆ, ಪಂಚಾಂಗ ಹೇಳೋನಿಗೆ ಗೊತ್ತಿಲ್ಲ. ಪಂಚಾಂಗದಲ್ಲಿ ಇದಿಲ್ಲ. ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳಿ. ಈ ತಪ್ಪನ್ನ ಇವತ್ತು ಏನ್ ತಪ್ಪಾಗಿದೆ ಅಂದ್ರೆ, ಕುತ್ತಿಗೆಯ ರಾತ್ರಿ ಮಲಕೊಳ್ಳೋವಾಗ ಒಂದು ಸ್ವಲ್ಪ ಏನಾದ್ರು ಡೊಂಕ ಆಗ್ಬಿಟ್ರೆ ಬೆಳಗ್ಗೆನೆ ಕತ್ತಿಡ್ಕೊಂಡೈತಿ ಅಂತ ಡಾಕ್ಟರ್ ಹತ್ರ ಹೋಗ್ತೀವಿ ನಾವು. 5 ತಿಂಗಳು ಆ ಮಗು ಆ ನರಕವನ್ನ ಅನುಭವಿಸ್ತಾ ಇದೆ ಅಂದ್ರೆ, ಕತ್ತು ಕಾಮನ್ ಬಿಲ್ ಆಗ್ಬಿಟ್ಟೈತಮ್ಮ, ಬೆನ್ನು ಕುತ್ತಿಗೆ ಫುಲ್ ಬೆಂಡ್ ಆಗೋಗಿದೆ. ಯಾಕೆ? ಜಾಗ ಇರೋದೇ ಅಷ್ಟು. ಭಗವಂತ ಮಾಡಿರುವ ರಚನೆಯಲ್ಲಿ ನೀವು ನಿಮ್ಮ ಪ್ರಯತ್ನ ಏನು ಅಂತ ಭಗವಂತ ಅಲ್ಲಿ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಅಷ್ಟು ಚಿಕ್ಕ ಜಾಗದಲ್ಲಿ ಆ ಮಗುವನ್ನ ರಚನೆ ಮಾಡಿ ಭಗವಂತ ಕೂಸಿರ್ತಕ್ಕಂಥ ರಚನೆಯಲ್ಲಿ ಕೆಲವು ತಳಹಟೆಗಳು ಹೇಳ್ಬೇಕು, ಇನ್ನು ಸ್ವಲ್ಪ ಜಾಸ್ತಿ ಅಗಲ ಮಾಡಕ್ಕೆ ಏನು ಕಷ್ಟ ಅಂತ ಹೇಳಾಗತ್ತೆ ನಮ್ಮ ಅಲ್ಲ, ತಳಹಟೆಗಳಿಗೆ ಹೇಳ್ತೀನಿ. ಇನ್ನು ಸ್ವಲ್ಪ ದೇವ್ರು ಮಾಡ್ದವ್ರು ಮಾಡೋದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ಮಗು ಕರೆಕ್ಟಾಗಿ ಇರ್ಬೋದಾಗಿತ್ತಲ್ಲ ಅಂತ ಅನ್ಕೋತಾರೆ. ಅದು ಹಾಗಲ್ಲ. ನಮ್ಮ ಇಷ್ಟದಂಗೆ ಮೂಗು ದಪ್ಪ ಮಾಡೋಕ್ಕಾಗಲ್ಲ, ಕಣ್ಣು ದಪ್ಪ ಮಾಡೋಕ್ಕಾಗಲ್ಲ. ಆದರೆ ಇದನ್ನ ಚಿತ್ರವನ್ನು ನಿಮ್ಮ ಮುಂದೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇದೇನು ಹೊಸ ವಿಷಯ ಅಲ್ಲ. ನೀವೇ ಅನುಭವಿಸಿರೋದು, ನೀವೇ ಮಗು ಪಡ್ಕೊಂಡಿರೋದು. ಇದೆಲ್ಲವನ್ನು ಸ್ವಲ್ಪ ಸಮಯ ಯಾಮಾರಿದ್ರೆ
ಡೆಲಿವರಿ ಟೈಮಲ್ಲಿ ಡಾಕ್ಟರ್ ಒಂದು ಸಂದೇಶ ಹೇಳ್ತಾರೆ, ಮಗು ನೀರು ಕುಡಿದ್ಬಿಟ್ಟಿದೆ, ಮಗು ಏನೋ ತಿನ್ಬಿಟ್ಟಿದೆ, ಇಲ್ಲ ಮಗು ಬದುಕಲ್ಲ ಅಂತ ಹೇಳ್ತಾರೆ. ಅಮ್ಮ ಈ ಸ್ಥಿತಿಯಲ್ಲೇ ಆ ಮಗು ಆ ರೀತಿ ಅನುಭವಿಸ್ತಾ ಇರತ್ತೆ. ಹಾಗಿರ್ಬೇಕಾದ್ರೆ ಈ ಸ್ಥಿತಿಯನ್ನು ನಾವು ಮಗು ಹುಟ್ಟಿದ ಮೇಲೆ ನಾವು ಯಾವ ರೀತಿ ಆ ಮಗುವನ್ನ 5 ತಿಂಗಳು 4 ತಿಂಗಳು ಬಿಟ್ಟಿದ್ದೀನಿ, ಯಾಕೆಂದ್ರೆ ಡೆವಲಪ್ ಆಗ್ತಕ್ಕಂಥ ಸನ್ನಿವೇಶ 3.5 ಶುರು ಆಗೋದು. ಈ 3.5 ಅಂದ್ರೆ ಲೆಕ್ಕ ಹಾಕಿದ್ರೆ 5.5 ತಿಂಗಳು ಲೆಕ್ಕ ಹಾಕಿದ್ರು ಕೂಡ ಎಷ್ಟು ಕಷ್ಟವನ್ನ ಮಗು ಅನುಭವಿಸಿದೆ. ಈ ಅನುಭವಿಸಿರೋದನ್ನ ನಾವು ಈ ಬಂಧದಿಂದ ಬಿಡಿಸ್ಬೇಕಾ ಬೇಡಮ್ಮ? ಬಿಡಿಸ್ಬೇಕು. ಎಲ್ಲಿ ಬಿಡಿಸಿದೀವಿ ಸ್ವಲ್ಪ ಯೋಚನೆ ಮಾಡಿ. ಯಾರಿಗಾದ್ರೂ ಈ ಚಿತ್ರದ ಮೂಲಕ ಯಾರೇ ಶಾಸ್ತ್ರ ಜ್ಯೋತಿಷಿಗಳಿಗೆ ಎಂತೆಂಥ ವಿದ್ವತ್ ಮಾಡಿರೋ ಗಣಪಂಡಿತರುಗಳಿಗೆ ನಾನೊಂದು ಚಾಲೆಂಜ್ ಪ್ರಶ್ನೆ ಹಾಕ್ತೀನಿ, ಇದಕ್ಕೆ ಉತ್ತರವನ್ನ ಕೊಡಬೇಕು. ಹುಟ್ಟಿದ ದಿನಾಂಕವನ್ನು ತಗೊಂಡು ಜಾತಕ ಕುಂಡ್ಲಿ ಬರಿತಾ ಇರತಕ್ಕಂಥ ಅವಿವೇಕತನ, ಅಜ್ಞಾನತ್ವಕ್ಕೆ ಇನ್ನೊಮ್ಮೆ ಹೇಳ್ತೀನಿ, ಮಗು ಹುಟ್ಟಿದ ದಿನಾಂಕದಲ್ಲಿ ಇರುವಂಥ ನಕ್ಷತ್ರವನ್ನು ರೂಪಿಸಿ ಆ ಮಗುವಿನ ತಲೆ ಮೇಲೆ ಕಲ್ಲು ಹಾಕಿ ಆ ಮಗು ಇನ್ನು ಪ್ರಪಂಚ ನೋಡ್ತಿದ್ದಂಗೆ ತಲೆ ಮೇಲೆ ಕಲ್ಲು ಹಾಕ್ಬಿಡ್ತಾರೆ. ಈ ಅನ್ಯಾಯದ ಘೋರ ನರಕ ಪ್ರತಿಯೊಬ್ಬರು ಅನುಭವಿಸ್ಬೇಕಾ? ವಂಶ ಪಾರಂಪರ್ಯ ಅನುಭವಿಸ್ಬೇಕಾ? ಈ ಜೀವನದಲ್ಲಿ ಕೊನೆ ಇಲ್ವೇ ಇಲ್ವಾ? ಒಳ್ಳೇದು ಇಲ್ವೇ ಇಲ್ವಾ? ಎಷ್ಟು ಕೋಟಿ ಜನಗಳ ಆರೈಕೆ ಇದೆ ಇದು. ಯಾಕೆ ನಾವು ಹಿಂಗೆ ಅನುಭವಿಸ್ತಾ ಇದ್ದೀವಿ? ಇದಕ್ಕೆ ಯಾರಿಗೂ ಗೊತ್ತಾಗ್ತಾ ಇಲ್ವಾ ಈ ಸತ್ಯ ತಿಳ್ಕೊಳಕ್ಕೆ ಅಂತಕ್ಕಂಥದ್ದು. ಇದಕ್ಕೆ ಹೆಸರು ದೇಹ ಸಮೀಕ್ಷೆ. ಯಾರಿಗೆ ದೇಹ ಸಮೀಕ್ಷೆ ಗೊತ್ತಿದೆಯೋ ಅವರೇ ನಿಜವಾದ ಶಾಸ್ತ್ರಜ್ಞ, ಜ್ಞಾನಾರ್ಥಕವಾಗಿರ್ತಕ್ಕಂತಹ ಪಂಡಿತನಾಗಕ್ಕೆ ಸಾಧ್ಯ. ಶಾಸ್ತ್ರ ಹೇಳೋರಿದ್ದಾರೆ, ಶಾಸ್ತ್ರಜ್ಞ ಇಲ್ಲ, ಜ್ಞಾನ ಇಲ್ಲ. ಅಲ್ಲಿದೆ, ಅಲ್ಲಿ ಹೇಳ್ತಾರೆ. ಇದಕ್ಕೆ ಉತ್ತರ ಇಲ್ಲಿ ಯಾವಾಗ? ಪ್ರತಿಯೊಬ್ಬರು ಯೋಚನೆ ಮಾಡಿ. ಅವ್ರನ್ನ ಕೇಳೋದು ಬೇಡ, ಅವ್ರನ್ನ ನಿಂದನೆ ಮಾಡೋದು ಬೇಡ. ನಾವು ನಮ್ಮ ಗರ್ಭ ವ್ಯವಸ್ಥೆಯಲ್ಲಿ ಮಗುವನ್ನ ಪಡೆದಂಥ ತಂದೆ ತಾಯಿಗಳು, ತಂದೆ ಬೇಡ ಸೈಡ್ಗೆ ಇಟ್ಕೋಣ, ಅದ್ರ ಅರ್ಥ ಮಾಡ್ಕೋಬೇಕು. ತಂದೆ ಕೂಡ ಆ ಮಗು ಎಷ್ಟು ವನವಾಸವನ್ನು ಅನಿಸಿದೆ, ಎಷ್ಟು ಕಷ್ಟಪಟ್ಟು ಈ ಪ್ರಪಂಚಕ್ಕೆ ಬಂದಿದೆ. ನಾವು ಈ ಪ್ರಪಂಚಕ್ಕೆ ಬಂದ ಮೇಲೆ ಆ ಮಗುವನ್ನು ಎಷ್ಟು ಮಟ್ಟಕ್ಕೆ ರಕ್ಷಣೆ ಮಾಡಿದ್ದೀವಿ, ರಿಪೇರಿ ಮಾಡಿದ್ದೀವಿ. ಮಾಡಬೇಕಾ ಬೇಡ? ಮಾಡಬೇಕು. ಯಾವ ತಂದೆ ತಾಯಿ ದಯವಿಟ್ಟು ಕರೆ ಮಾಡೋರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವನ್ನು ರಿಪೇರಿ ಮಾಡಿದ್ದೀವಿ, ಅದು ನನಗೆ ಗೊತ್ತು, ದಯವಿಟ್ಟು ಹೇಳಿ. ಹೇಳೋದಿದ್ರೆ ಆಪ್ಷನ್ ಕೊಡ್ತೀನಿ. ಹೊಟ್ಟೆಯಲ್ಲಿ ಹುಟ್ಟಿದ ಮಗುವನ್ನ ರಿಪೇರಿ ಮಾಡಬೇಕಾ ಬೇಡವಾ? ಏನ? ಆರೋಗ್ಯ ರಿಪೇರಿ ಅಲ್ವಾ? ಆ ಮಗು ಬೆನ್ನು ಮತ್ತೆ ಕುತ್ತಿಗೆ ಕರೆಕ್ಟಾಗಿ ಅರ್ಧ ಗಂಟೆ ಕತ್ತು ಬಗ್ಸ್ಕೊಂಡು ಕುತ್ಕೊಂಡ್ರೆ ನಾವು ಸುಧಾರಿಸ್ಕೊತಾ ಇರ್ತೀವಿ, ಬೆನ್ನು ಹಿಡ್ಕೊಂಡ್ಬಿಡತ್ತೆ ಅಂತ ಅಲ್ವಮ್ಮ? ಆ ರೀತಿಯಾಗಿ ನಾವು ಅರ್ಧ ಗಂಟೆಗೆ 2-3 ಗಂಟೆ ನಿದ್ದೆ ಮಾಡುವಾಗ ಕುತ್ತಿಗೆ ಚೇಂಜಸ್ ಮಾಡಿಕೊಂಡು ನೋವು ಅನುಭವಿಸೋ ನಾವು, ಆ ಮಗು 5.5 ತಿಂಗಳು ಗರ್ಭಾವ್ಯವಸ್ಥೆಯಲ್ಲಿ ಆ ಮಟ್ಟಕ್ಕೆ ಸಂಕುಚಿತವ ಎಲ್ಲ ಒಂದ್ ಕಡೆ ಸೇರಿಸ್ಕೊಂಡಿರ್ಬೇಕಂದ್ರೆ ಆ ಮಗುವಿನ ದೇಹ ಸ್ಥಿತಿ ಏನಾಗಿರ್ಬೇಡ. ಅದು ನಮ್ಗೆ ಯಾಕೆ ಅರ್ಥ ಆಗಿಲ್ಲ? ನಾವು ಯಾಕೆ ಅರ್ಥ ಮಾಡಿಕೊಂಡು ಆ ಮಗುವನ್ನ ಬಂಧನದಿಂದ ಬಿಡಿಸಿಲ್ಲ? ಮತ್ತೆ ಸಾಯೋವರೆಗೂ ಆ ಬಂಧನದಲ್ಲೇ ಮಗು ಸಾಯುತ್ತೆ. ಅಂದ್ರೆ ಹುಟ್ಟಿದಾಗ ಮಗು, ಸತ್ತಾಗ ಶವ. ಹೌದಾ? ವೃದ್ಧಾಪ್ಯದವರೆಗೂ ಅನುಭವಿಸೇ ತೀರ್ಬೇಕಾಗತ್ತೆ ಈ ಸತ್ಯ ತಿಳ್ಕೊಳ್ದೇ ಇದ್ರೆ. ಇನ್ನ ಜಾತಕ ಹೇಳೋದ್ರಲ್ಲಿ, ಕುಂಡಲಿ ತೋರಿಸೋದ್ರಲ್ಲಿ ಏನ್ ಅರ್ಥ ಇದೆ ಅಂದ್ರೆ ಈ ಸತ್ಯವನ್ನ ತಿಳ್ಕೋಬೇಕು. ಕುಂಡಲಿ ಜಾತಕದಲ್ಲಿ ಏನ್ ತಿಳ್ಕೋಬೇಕು? ಈ ಮಗುವಿನ ಉಸಿರಾಟದ ಪ್ರಕ್ರಿಯೆ ಹೇಗಿರುತ್ತೆ, ಈ ಮಗುವಿನ ದೇಹ ಸ್ಥಿತಿ ಹೇಗಿದೆ, ನಾವೇನ್ ಮಾಡಬೇಕು, ಇದು ತಂದೆ ತಾಯಿಗಳ ಮೂಲ ಕರ್ತವ್ಯ. ನಾವೇನ್ ಮಾಡ್ತೀವಿ ಅಂದ್ರೆ ನಾಮಕರಣ ಮಾಡಕ್ ಹೊರಟಿರತಕ್ಕಂತಹ ಬುದ್ಧಿವಂತ ಜನ ನಾವು. ಅವ್ರು ಹೇಳಿದ್ರು ಈ ಹೆಸರಿಡು ಅಂತ, ಇವ್ರು ಇಟ್ರು, ಒಂದು ನಾಮಕರಣ ಮಾಡಿ ಒಂದು 4 ಜನ ಕರೆದು ಊಟ ಹಾಕ್ಸಿ ಫಂಕ್ಷನ್ ಮಾಡಿ, ಮಗು ಮಾತ್ರ ಬದಲಾವಣೆ ಆಗ್ಲಿಲ್ಲ. ಹೌದು, ಆಗೋದೂ ಇಲ್ಲ. ಆಮೇಲೆ ತಗೊಂಡೋಗಿ ಸ್ಕೂಲ್ಗೆ ಬಿಸಾಕ್ಬಿಡ್ತಾರೆ. ಯಾಕೆ ಬಿಸಾಕ್ತಾರೆ ಅಂದ್ರೆ ಹಂಗೆ ನಾವು ಬೆಳೆಸ್ತಾ ಇರೋದು. ಹೋಗ್ಬಿಟ್ರೆ ಸಾಕು, ನಮ್ ಕಾಟ ತಪ್ಪಿಟ್ರೆ ಸಾಕು, ಸಾಯಂಕಾಲ ತನಕ ನೆಮ್ಮದಿಯಾಗಿರ್ತೀನಿ. ಹೌದಾ? ಮಗು ಪಡೆಯೋ ಗಂಟ ಒಂದ್ ಸಮಸ್ಯೆ, ಮಗು ಬಂದ್ಮೇಲೆ ಅದನ್ನ ಒತ್ತಾಕೋದು ಇನ್ನೊಂದು ಸಮಸ್ಯೆ. ಎಲ್ರಿ ಅರ್ಥ ಇದೆ? ಒಂದು ಮಗು ಅಂತಕ್ಕಂಥದ್ದು ದೇವ್ರು ಅಂತ ಹೇಳಿರೋ ನೀವು, ಈ ದೇವರನ್ನೇ ಪ್ರೀತಿಸ್ತೇ ಇರತಕ್ಕಂಥ ನೀವು ದೇವರನ್ನ ಮಾಡಿದ್ರೆ ಒಳ್ಳೇದಾಗತ್ತೆ ನಮ್ಮ? ಇಲ್ಲ ಗುರುಜಿ. ಯಾವುದು ಮಾಡಬೇಕು? ಜೀವ ಇರುವ ದೇವರನ್ನ ಸರಿಪಡಿಸಬೇಕು. ನೀವು ಸರಿಪಡಿಸಿಲ್ಲ, ತಿಳಿದಿಲ್ಲ, ಯಾರು ಹೇಳಿಲ್ಲ, ಹೇಳುತ್ತಿಲ್ಲ, ಗೊತ್ತಿಲ್ಲ. ಹಾಗಿದ್ದ ಮೇಲೆ ದೇವರ ಗುಡಿಗೆ ಹೋಗಿ ದೇವ್ರ ಪೂಜೆ ಮಾಡೋದು, ಮನೆ ವ್ರತ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ? ನೀವು ನಿಮ್ಮ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರು, ಅವರು ಅದನ್ನೇ ಮಾಡಿರೋದು. ನಿಮ್ಮನೆ ನೀವು ಹೊಟ್ಟೆಯಲ್ಲಿ ನಿಮ್ಮ ಮಗು ಬಂತು, ನೀವು ಅದನ್ನೇ ಮಾಡ್ತಿರೋದು. ಇನ್ನು ಮುಂದೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ಕೋ ಅದನ್ನೇ ನೀವು ಹೇಳ್ಕೊಡೋದು. ಹಾಗಿದ್ದ ಮೇಲೆ ನಾವು ನೆಮ್ಮದಿ ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಇದೆಯಾ? ಇದಕ್ಕೆ ದೇಹ ಸಮೀಕ್ಷೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಮಗುವಿನಲ್ಲಿ ಕೇಳಬೇಕಾದ ನಿಜವಾದ ಮಗುವಿನ ವಿಚಾರದಲ್ಲಿ ಕೇಳಬೇಕಾದ ನಿಜವಾದ ತಂದೆ ತಾಯಿಗಳು
ಕೇಳಬೇಕಾದ ಪ್ರಶ್ನೆ ಇಷ್ಟೇ, ಮಗುವಿನ ದೇಹ ಸಮೀಕ್ಷೆಯನ್ನು ದಯವಿಟ್ಟು ಕೊಡಿ. ಈ ದಾಖಲಾತಿಯನ್ನು ಕೊಡಿ ಅಂದರೆ ಮಾತ್ರ ಪ್ರಪಂಚದ ಇತಿಹಾಸದಲ್ಲಿ ಯಾರ ಕೈಲೂ ಕೊಡೋಕ್ಕಾಗಲ್ಲ ಅಂತ ಹಿಂದೆ ಅದನ್ನು ಹೇಳ್ಬಿಡ್ತೀನಿ. ಯಾರ ಕೈಲೂ ಕೊಡೋಕ್ಕಾಗಲ್ಲ. ಬನ್ನಿ ನಾವು ನೀವು ಕೂತ್ ಮಾತಾಡೋಣ. ದೇಹ ಸಮೀಕ್ಷೆ ಏನು? ಉಸಿರಾಟದ ಪ್ರಕ್ರಿಯೆ ಮಗುವಿನಲ್ಲಿ ಬೇಕಾ, ಸಾಕಾ, ಜಾಸ್ತಿ ಇದೆಯಾ, ಕಮ್ಮಿ ಇದೆಯಾ, ದೇಹದ ಯಾವ ಭಾಗದಲ್ಲಿ ಯಾವ್ಯಾವ ತೊಂದರೆಗಳಾಗ್ತಾ ಇದೆ, ಮಗು ಎಷ್ಟು ಅನುಭವಿಸ್ತಾ ಇದೆ, ತಾಯಿಯಿಂದ ಎಷ್ಟು ತಗೊಂಡಿದೆ, ತಂದೆಯಿಂದ ಎಷ್ಟು ತಗೊಂಡಿದೆ, ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳದೆ ಇದಕ್ಕೆ ದೇಹ ಸಮೀಕ್ಷೆ. ಯಾರ್ಯಾರ್ದು? ಅಪ್ಪ ಅಮ್ಮಂದು ದೇಹ ಸಮೀಕ್ಷೆ. ಏನೇನು ರೋಗಗಳಿತ್ತು ಅವರಿಬ್ಬರಲ್ಲಿ, ಅಪ್ಪನಲ್ಲಿ ಅಮ್ಮನಲ್ಲಿ ರೋಗ ಇತ್ತು ಅಂದ್ರೆ ಏನೇನು ರೋಗಗಳೈತೆ ಅಂತ ಅಲ್ಲ. ಬೇಜಾರು ಅನ್ನೋದೇ ಒಂದು ದೊಡ್ಡ ರೋಗ. ಯಾರಿಗಿಲ್ಲಮ್ಮ ಬೇಜಾರು? ಎಲ್ರಿಗೂ ಇದೆ. ಎಲ್ರಿಗೂ ಬೇಜಾರಿದೆ. ಆ ಬೇಜಾರೇ ಒಂದು ರೋಗ. ಅದಕ್ಕೆ ಇಲ್ಲಿವರೆಗೂ ಮೆಡಿಸಿನ್ ಸಿಕ್ಕಲ್ಲ. ಯಾಕೆಂದ್ರೆ ಮೆಡಿಸನ್ನೇ ಇಲ್ಲ. ಇದಕ್ಕೆ ಮನೋರೋಗ ಅಂತಾರೆ. ಯಾರಿಗಿಲ್ಲ ಇದು? ಕುತ್ಕೊಂಡು ಸುಮ್ಮನೆ ಯೋಚನೆ ಮಾಡ್ತಿರೋದು, ಕೆಲಸ ಮಾಡ್ತಿರೋ ಯೋಚನೆ ಮಾಡ್ಕೊಂಡೇ ಮಾಡೋದು, ಪೂಜೆ ಮಾಡಿದ್ರು ಯೋಚನೆ ಮಾಡ್ಕೊಂಡೇ ಮಾಡೋದು. ಈ ಮನೋರೋಗಕ್ಕೆ ಮೆಡಿಷನ್ ಇಲ್ಲ. ಹಾಗಾದ್ರೆ ಮೆಡಿಷನ್ ಯಾವುದು? ಈ ಸತ್ಯವನ್ನು ತಿಳ್ಕೊಳ್ಳೋಕ್ಕೆ ನೀವು ದೇಹ ಸಮೀಕ್ಷೆ ಅಂತ ದಯವಿಟ್ಟು ಬರ್ಕೊಳ್ಳಿ. 2 ಸಲ ಹೇಳಿದ್ದೀನಿ. ಮಗು ಬಗ್ಗೆ, ದೇಹದ ಬಗ್ಗೆ ನಮಗೆ ಸಮೀಕ್ಷೆ ಬೇಕು ಸ್ವಾಮಿ, ನಿಮ್ಗೆ ಬೇರೆ ಕತೆ ನಮಗೆ ಬೇಡ, ಮಗು ಮುಂದೇನಾಗತ್ತೆ ನಮಗೆ ಬೇಡ. ಈ ಒಂದು ಕಂಡೀಷನ್ ನೀವು ಇಟ್ಕೋಬೇಕು. ಎಲ್ಲೇ ಹೋಗಿ ನೀವು ಈ ಪ್ರಶ್ನೆ ಹಾಕೋಬೇಕು. ಏನು? ನನ್ನ ಬಗ್ಗೆ ತಿಳ್ಕೋಬೇಕು. ನೀವು ಅದನ್ನೇ ಕೇಳಿ, ನನ್ನ ದೇಹದ ಬಗ್ಗೆ ಸಮೀಕ್ಷೆ, ನಾನು ಇಂಥ ದಿನ ಹುಟ್ಟಿದ್ದೀನಿ, ಇಂಥ ನಕ್ಷತ್ರ ಹುಟ್ಟಿದ್ದೀನಿ, ದಯವಿಟ್ಟು ನನ್ನ ದೇಹದ ಬಗ್ಗೆ ಹೇಳಿ ಅಂತ ಹೇಳಿದ್ರೆ ನಾವಿದ್ದೀವಿ, ತೋರಿಸ್ಕೊಡ್ತೀವಿ, ಹೇಳ್ಕೊಡ್ತೀವಿ. ನಿಮಗೆ ಆ ಕ್ಷಣದಲ್ಲೇ ನೀವು ಅನ್ಕೋಬೇಕು, ನಮ್ಮ ದೇಹದ ಬಗ್ಗೆ ನಮಗೆ ಗೊತ್ತಿಲ್ವಲ್ಲ, ಇವ್ರಿಗೇನು ಗೊತ್ತಾಯ್ತು ಅಂತ ಯಕ್ಷ ಪ್ರಶ್ನೆಯನ್ನ ಕೊಡೋದಕ್ಕೆ ಭಗವಂತ ನಮ್ಮನ್ನ ಈ ಭೂಮಿ ಕಳಿಸಿದ್ದಾರೆ. ನೀವೆಷ್ಟು ಮಟ್ಟಿಗೆ ಬಳಸ್ತೀರಾ, ತಿಳ್ಕೊಳ್ತೀರಾ ಅಂತಕ್ಕಂಥದ್ದು ಡಿಸೈಡ್ ಮಾಡಿ. ಯೋಚನೆ ಮಾಡೋದು ಮಕ್ಕಳ ಬಗ್ಗೆ, ಗಂಡನ ಬಗ್ಗೆ, ಹೆಂಡತಿ ಬಗ್ಗೆ ಯಾವುದೇ ಯೋಚನೆ ಮಾಡೋದು ಬಿಟ್ಟು ದೇಹ ಸಮೀಕ್ಷೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೊಸ ವಿಚಾರ ಅಂತ ಅನ್ಕೊಂಡ್ರು ಸರಿನೇ. ಇದನ್ನ ಪ್ರತಿಯೊಬ್ಬರು ಪ್ರಯತ್ನ ಮಾಡಬೇಕು ಅನ್ನೋದೇ ಈ ಕಾರ್ಯಕ್ರಮದ ಪೂರ್ಣವಾದ ಉದ್ದೇಶ. ಶುಕ್ರವಾರದಲ್ಲಿ ಪೂಜೆ ಮಾಡಿರ್ತಕ್ಕಂಥ ಅಭ್ಯಾಸ ಇರತಕ್ಕಂಥ ಏಕಾದಷ್ಟು ಸ್ತ್ರೀಯರಿದ್ದಾರೆ. ಪೂಜೆ ಮಾಡಿ ಮೇಲೆ ಕೇಳಬೇಕಾದ್ರೆ ಕಣ್ಣಲ್ಲಿ ನೀರು ಹಾಕೊಂಡು ಹೇಳುವಂತ ಹೆಂಗಸರಿದ್ದಾರೆ. ಏನಮ್ಮ? ಹೌದು ಹೌದು. ಪೂಜೆ ಮಾಡೋವರೆಗೂ ಖುಷಿಯಿಂದ ಮಾಡಿ, ದೇವ್ರ ಪೂಜೆ ಮಾಡಿ ಈಚೆ ಬರ್ಬೇಕಾದ್ರೆ ಕಣ್ಣೀರು ಹಾಕ್ತೀರಾ? ಯಾವುದೇ ಹಬ್ಬಗಳು ಮಾಡಿ ಕೊನೆಯಲ್ಲಿ ಮಲ್ಕೊಳ್ಳುವಾಗ ಕಣ್ಣೀರು ಹಾಕ್ತೀರಾ? ಸಮಸ್ಯೆಗಳು ಯಾವುದೇ ಇರ್ಬೋದು. ಇದಕ್ಕೆಲ್ಲ ತಿಳ್ಕೊಳ್ಳದೆ ಇರತಕ್ಕಂಥ ತಪ್ಪು ಏನು ಅಂದ್ರೆ, ನಮ್ಮ ದೇಹದ ಸಮೀಕ್ಷೆ ನಮಗೆ ಗೊತ್ತಿಲ್ಲ. ಆದ ಕಾರಣ ನಮ್ಮಲ್ಲೇ ಹುಟ್ಟಿರುವ ಮಗು, ನಮ್ಮ ಹೊಟ್ಟೆಯಲ್ಲೇ ಹುಟ್ಟಿರುವ ಮಗು ದೇಹದ ಸಮೀಕ್ಷೆ ಗೊತ್ತಿಲ್ಲ, ನಮ್ದು ಗೊತ್ತಿಲ್ಲ, ಮಗುದೂ ಗೊತ್ತಿಲ್ಲ, ಅಪ್ಪ ಅಮ್ಮಂದು ಗೊತ್ತಿಲ್ಲ ಅಂದ ಮೇಲೆ ಆ ಮಗುವನ್ನ ನೀವು ಯಾವ ಆಧಾರದಲ್ಲಿ ಬೆಳೆಸೋದಕ್ಕೆ ಆಗತ್ತೆ ಯೋಚನೆ ಮಾಡಿ. ಬೆಳೆಸಿಲ್ವಾ ಸ್ವಾಮಿ, ಮದುವೆ ಮಾಡಿಲ್ವಾ ಸ್ವಾಮಿ ಅಂತ ಅನ್ಕೋಬಹುದು ನೀವು. ಬೆಳೆಸುವಾಗ್ಲೂ ನೋವೇ, ಮದುವೆ ಮಾಡಿದಾಗ್ಲೂ ನೋವೇ. ಎಲ್ಲಿ ಚೆನ್ನಾಗಿದೆ, ಎಲ್ಲಿ ಚೆನ್ನಾಗಾಗಿದೆ ಸ್ವಲ್ಪ ಯೋಚನೆ ಮಾಡಿ. ಎಲ್ಲರ ಕರ್ತವ್ಯ ಯಾವುದು? ನಾವೇ ತಿಳ್ಕೋಬೇಕು ನಮ್ಮ ತಪ್ಪು ಯಾವುದು ಅಂತ. ಅಲ್ಲಿವರೆಗೂ ನೀವು ಇನ್ನೊಬ್ಬರ ಹತ್ರ ಕೇಳ್ತಕ್ಕಂಥ ವಿಚಾರ ಪ್ರಯೋಜನ ಇಲ್ಲ. ಕೇಳಬೇಕಾದ ಪ್ರಶ್ನೆ ಏನು ಅಂದ್ರೆ, ಶಾಸ್ತ್ರ ಕೇಳೋದು ಬೇಡ, ಹೆಣ್ಣು ಗಂಡು ಒಂದಾಗ್ತಾರ, ಚೆನ್ನಾಗಿರ್ತಾರ ಅಂತ ಕೇಳೋದು ಬೇಡ. ನೀವು ಕೇಳಬೇಕಾದ ಪ್ರಶ್ನೆ ಒಂದೇ, ಯಾರದೇ ಮದುವೆ ಮಾಡಕ್ ಹೋದ್ರು ಇವರಿಬ್ಬರ ಗಂಡು ಮತ್ತೆ ಹೆಣ್ಣಿನ ದೇಹ ಸಮೀಕ್ಷೆಯನ್ನ ದಯವಿಟ್ಟು ಕೊಡಿ. ಅಮ್ಮ, ಅವತ್ತು ನಮ್ಮ ಪ್ರಪಂಚದಲ್ಲಿ ಒಂದು ಹೆಣ್ಣು ಗಂಡು ಮದುವೆ ಮಾಡಬೇಕಾದ್ರೆ ಈ ಸತ್ಯವನ್ನ ಇವತ್ತು ಹೇಳಿದೀನಿ, ಬರೆದಿಟ್ಕೊಳ್ಳಿ. ಆದ್ರೂ ನಿಮಗೆ ಇದು ಹೇಳಿದ ತಕ್ಷಣ ಎದ್ದೋಗಿ ದಯವಿಟ್ಟು ನಮಗೆ ಗೊತ್ತಿಲ್ಲ, ನೀವು ಯಾರು ಹೇಳ್ತಾರೋ ಅಲ್ಲೇ ಹೋಗಿ ಅಂತ ಹೇಳ್ತಾರೆ ಹೊರತು, ಹೇಳ್ತೀನಿ ಅನ್ನಕ್ಕೆ ಅವ್ರಿಗೆ ಗುಂಡಿಗೆ ಇಲ್ಲ, ತಾಕತ್ತು ಇಲ್ಲ, ಗೊತ್ತೂ ಇಲ್ಲ, ತಿಳಿದೂ ಇಲ್ಲ, ಅದು ಅವ್ರ ಕೈಗೆ ಸಿಕ್ಕೂ ಇಲ್ಲ, ಏನು ತಿಳ್ಕೊಳಕ್ಕೆ. ಈ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ರು ಪ್ರಯತ್ನ ಮಾಡಿ. ಈಗ ಒಬ್ರು ಕಾಲರ್ ಇದ್ದಾರೆ, ಲಲಿತಾ ಅಂತ ತುರುವೇಕೆರೆಯಿಂದ, ಮಾತಾಡ್ಸ್ಬಿಡೋಣ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಿಮ್ ನಕ್ಷತ್ರ ಹೇಳಿಮಾ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ ನಾರಾಯಣ. ಇದೇನು ಮ್ಯೂಸಿಕ್ ಬೇರೆ ಬರ್ತಾಯ್ತಲ್ಲಮ್ಮ. ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಗುರೂಜಿ. ಏನ್ ನಕ್ಷತ್ರ ಹೇಳಿದ್ದೀನು? ಮೇಷರಾಶಿ, ಭರಣಿ ನಕ್ಷತ್ರ. ಓಕೆ. ಏನು ಓದಿದ್ಯಾ ಅಮ್ಮ? ನಾನು PUC ಓದಿದ್ದೀನಿ. ಮದುವೆ ಆಗಿದೆ ಸರ್. ಎಷ್ಟು ವರ್ಷ ಆಯ್ತು? ಮದುವೆ ಆಗಿ 25 ವರ್ಷ ಆಗಿದೆ ಗುರೂಜಿ. ಓ, ಸೆಂಚುರಿ. ಅಬ್ಬಾ, 25 ವರ್ಷ ಬಾರಿಸ್ಬಿಟ್ಟಿದ್ಯಲ್ಲಮ್ಮ. ವೆರಿ ಗುಡ್. ಖುಷಿಯಾಗಿದೆಯಾ? ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೆಯಾ? ನನ್ನ ವೈವಾಹಿಕ ಜೀವನ ಖುಷಿಯಾಗಿದೆ ಸರ್. ಇನ್ಯಾರು ಬೇಕು? ನನ್ನ ತಂದೆ ಪ್ರೀತಿ ನನಗೆ ಸ್ವಲ್ಪ ಕಡಿಮೆ ಇದೆ. ನಿಮ್ ತಂದೆ ಪ್ರೀತಿ ಬೇಕಾ?
ಹ್ಮ್. ಓಕೆ, ಎಲ್ಲಿದ್ದಾರೆ ನಿಮ್ಮ ತಂದೆ? ನಮ್ಮ ತಂದೆ ಊರ್ನಲ್ಲೇ ಇದ್ದಾರೆ. ಓಕೆ, ಏನು ಮಾಡ್ತಾರಪ್ಪ? ಸರ್ ಅವರು ನಾವು ಹುಟ್ಟೋದಕ್ ಮುಂಚೆಯಿಂದನು ಹಾ, ಅವರು ಸ್ವಲ್ಪ ಮನೆ ಕಡೆ ಜವಾಬ್ದಾರಿನೇ ಕಡಿಮೆ, ದೇಶ ತಿರ್ಗದೆ ಜಾಸ್ತಿ. ಓಕೆ ನಮ್ಮ ಹೇಳಿ ಸರ್. ನಮ್ಮ ಅಪ್ಪನ ವಂಶದಲ್ಲಿ ಹೆಣ್ಣು ಮಕ್ಕಳನ್ನ ತುಂಬಾ ಚೆನ್ನಾಗಿ ಬಳಸಿದ್ದಾರೆ, ತಿಳ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ ಅಂತೀಯಾ? ಇಲ್ಲ ಸರ್. ನಾನು ಹೇಳಿದ ಪ್ರಶ್ನೆ ಅರ್ಥ ಆಯ್ತಾ? ಅದೇ ನಮ್ಮ ತಂದೆ ವಂಶದಲ್ಲಿ ಹೆಣ್ಮಕ್ಳು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ. ಅಲ್ಲಲ್ಲ, ನೋಡ್ಕೊಂಡಿದ್ದಾರಾ ನಿಮ್ಮ ಅಮ್ಮನ್ ಸೇರಿ? ಇಲ್ಲ, ನೋಡ್ಕೊಂಡಿಲ್ಲ. ನಿನ್ ಪ್ರಶ್ನೆನೇ ಅರ್ಥ ಮಾಡ್ಕೊಳ್ಳೋದು ಎಸ್ ಅನ್ಬಿಟ್ಟಲ್ಲ ಮತ್ತೆ. ಇಲ್ಲ, ನೋಡ್ಕೊಂಡಿಲ್ಲ ಸರ್. ನೋಡ್ಕೊಂಡಿಲ್ಲದಕ್ಕೆ ನಾನು ಕೇಳ್ತಾ ಇರೋದು. ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀಗ. ಇಂಥ ವಂಶ ತಂದೆಯಲ್ಲಿ ಹುಟ್ಟಿದ ಮೇಲೆ ಆ ತಂದೆ ಹೆಣ್ಣು ಯಾವುದು ಹೆಣ್ಣು ಏನು ಅನ್ನೋದೇ ಅರ್ಥ ಆಗದೇ ಇರುವಂತ ವಂಶದಲ್ಲಿ ಹುಟ್ಟಿರಬೇಕಾದ್ರೆ, ಆದರೆ ನಿಮ್ಮ ಅಪ್ಪನೇ ಅಂತ ದಯವಿಟ್ಟು ಅನ್ಕೋಬೇಡಿ, ಪ್ರತಿ ಒಂದು ಕಾರಣಕ್ಕೆ ತಂದೆ ಅಂತಕ್ಕಂತಹ ಸ್ಥಾನದಲ್ಲಿ ಒಂದು ಮಗುವಿಗೆ ಧರ್ಮ ಕೊಡುವಂತ ತಂದೆ ಯಾವ ರೀತಿಯಾಗಿ ನಡ್ಕೊಂಡು ಬಂದಿರ್ತಾರೆ, ಅವರ ಕ್ಯಾರೆಕ್ಟರ್ ಅಂತಾರಲ್ಲ, ಅದಾ ಸಂಪಾದನೆ ಮಾಡಿರೋದಾ, ಮದುವೆಗಳು ಮಾಡ್ಕೊಂಡಿರೋದಾ, ಅಥವಾ ಮದುವೆ ಮಾತ್ರ ಮಾಡ್ಕೊಂಡಿರೋದಾ? ಎರಡಿದೆ ಕಣಮ್ಮ. ಮದುವೆಗಳು ಮದುವೆ, ಆಮೇಲೆ ಮಾಂಗಲ್ಯನೇ ಕಟ್ಟಬೇಕು ಅಂತೇನಿಲ್ಲ, ಹೆಂಗಂದ್ರಂಗೆ ಔಟ್ರು ಇನ್ನರು ಅಂತಾರಲ್ಲ, ಆ ತರ ಈ ತರನೂ ಆಗಿರಬಹುದು. ಅವೆಲ್ಲ ಕೌಂಟ್ಗಿಲ್ಲ ಅಂತ ಹೇಳಿದ್ರೆ ಈ ಬರ್ನಿಲ್ ತೋರಿಸುತ್ತೆ ಎಷ್ಟು ಮೀಟ್ರ್ ಎಲ್ಲೆಲ್ಲಿ ಹೋಗೈತಿದು, ಎಲ್ಲೆಲ್ಲಿ ಏನೇನು ನಡೆದಿದೆ, ಇದೆಲ್ಲ ಗೊತ್ತಾಗತ್ತೆ. ಕುಂಡ್ಲಿ ನೋಡೋದಕ್ಕೆ ಆ ಉದ್ದೇಶಕ್ಕೇನೆ ಇದೆ. ಫಸ್ಟ್ ನೋಡೋದೇ ನಾನು ಇದು ಎಲ್ಲೆಲ್ಲಿ ಓಡಾಡ್ ಬಂದೈತೆ ಅಂತ, ಆಮೇಲೆ ಮಕ್ಕಳನ್ನ ವಿಚಾರ ಮಾಡೋದು. ಅಲ್ಲೇ ಸರಿ ಮಾಡಲಿಲ್ಲ ಅಂದ್ರೆ ಮಕ್ಕಳು ಸರಿ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ನಿನ್ಗೆ ಹೇಳಿದ್ದು, ನಿಮ್ಮ ತಂದೆಯ ವಂಶದಲ್ಲಿ ಹೆಣ್ಣಿಗೋಸ್ಕರವಾಗಿ ತ್ಯಾಗ ಮಾಡಿದಂಥವ್ರು ಇಲ್ಲ. ಆ ಕಾರಣದಿಂದಾಗಿ ಅವರ ಮನಸ್ಥಿತಿಯಲ್ಲಿ ನೀನು ಹುಟ್ಟಬೇಕಾದ್ರೆ ಅವ್ರ ಮನಸ್ಸಲ್ಲೂ ಇಟ್ಕೊಂಡೆ ಅದೇ ತರನೇ ಆಗಿರತಕ್ಕಂಥ ಕಾರಣ ನಿನಗೆ ಕುಟುಂಬದಲ್ಲಿ ಹೊರಗಿರಬೇಕೇ ಹೊರತು ಕುಟುಂಬದ ಒಳಗಿರೋದಕ್ಕೆ ನಿನಗೆ ಅವಕಾಶ ಇಲ್ಲ. ಕಾರಣ ನೀನು ನಡ್ಕೊಳ್ತಕ್ಕಂಥದ್ದು, ನೀನು ಮಾತಾಡ್ತಕ್ಕಂಥದ್ದು ಪ್ರತಿಯೊಂದು ಅವರಿಗೆ ತದ್ವಿರುದ್ಧವಾಗಿ ಕಾಣಿಸುತ್ತೆ. ನೀನು ಶತ್ರುವಾಗಿ ಕಾಣಿಸ್ತೀಯಾ. ನೀನೆಷ್ಟೇ ಕರೆಕ್ಟಾಗಿ ನಡ್ಕೊಂಡ್ರು ಬೇರೆಯವ್ರಿಗೆ ಶತ್ರುನೇ ನೀನು, ಎಲ್ಲರಿಗೂ ಕೂಡ. ಇದು ನಿನ್ ಗಮನಕ್ಕೆ ಬಂದಿದ್ಯಾ ಇಲ್ವಾ? ಬಂದಿದೆ. ಮತ್ತೆ ಯಾಕೆ ಅಂತ ತಿಳ್ಕೊಳ್ಳಿಲ್ಲ ನೀನು? 25 ವರ್ಷ ಮದುವೆ ಮಾಡ್ಕೊಂಡಮ್ಮ, ನೀನು ನಾನು ಯಾರು ಅಂತ ತಿಳ್ಕೊಳ್ಳದೆ ಮದುವೆ ಮಾಡ್ಕೊಂಡ್ಬಿಟ್ಟು ಈಗ ನಿನ್ನ ಪ್ರಶ್ನೆ ಯಾತಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಅಂದರೆ, ಇದೊಂದಕ್ಕೆ ಅಲ್ಲ, ನಿನ್ನ ದಾಂಪತ್ಯ ವಿಷಯದಲ್ಲಿ, ನಿನ್ನ ಕುಟುಂಬದಲ್ಲಿ ಇರತಕ್ಕಂಥ ಮಕ್ಕಳ ವಿಷಯದಲ್ಲಿ, ನಿಮ್ಮ ತಂದೆ ಮನೆ ವಿಷಯದಲ್ಲಿ, ನಿಮ್ಮ ಮದುವೆ ಆಗಿರ್ತಕ್ಕಂಥ ಗಂಡನ ಮನೆ ವಿಷಯದಲ್ಲಿ ಇದಿಷ್ಟು ಒಂದ್ಸಲ ಕ್ಯಾಲ್ಕುಲೇಟ್ ಮಾಡು. ಇದು ನನಗೆ ಎಷ್ಟು ಮಟ್ಟಕ್ಕೆ ಕ್ಲಾರಿಟಿ ಕೊಡ್ತಾ ಇದೆ. ನೀನು ಕರೆಕ್ಟಾಗಿ ನಡ್ಕೋತೀಯಾ, ಕರೆಕ್ಟಾಗಿದೆಯಾ, ನಿನ್ನ ತಪ್ಪಿಲ್ಲ. ಆದರೂ ಅಲ್ಲಿ ಬರೋದು ನಿನಗೆ ತಪ್ಪು ಅಂತ ತೋರಿಸ್ತಕ್ಕಂತಹ ಪ್ರಕ್ರಿಯೆ ಮುಳ್ಳೆ ಜಾಸ್ತಿ ಓಡುತ್ತೆ. ಎಲ್ಲ ನಿನ್ನ ಕಡೆ ಬೆಟ್ ತೋರಿಸ್ತಾರೆ ಹೊರತು ನೀನು ಇನ್ನೊಬ್ಬರ ಕಡೆ ಬೆಟ್ ತೋರಿಸೋಂಗಿಲ್ಲ. ಇದು ನಿನಗೆ ಏನು ಅನ್ಸುತ್ತೆ? ಇದು ನನ್ನ ಕರ್ಮ ಅಂತೀಯಾ, ಏನಿದು ಅಂತ ನಿನಗೆ ಅನಿಸಿಲ್ವೇನಮ್ಮ? ನಿಂಗೆ ನನ್ ಕರ್ಮ ಅಂತಲೇ ಅನ್ಕೊಂಡಿದ್ದಾರೆ. ಕರ್ಮ ಅಂತ ಯಾಕಂತೀಯ ತಾಯಿ? ಅದನ್ನ ಸರ್ ಮಾಡೋದು ಅಮ್ಮ, ಇನ್ನೇನ್ ಗುರುಜಿ ಮಾಡೋದು? ಓಕೆ, ಇನ್ನೊಂದು ವಿಚಾರ ಕೇಳ್ಬಿಡ್ತೀನಿ. ನಿನ್ನ ತಲೆ ಭಾಗದಲ್ಲಿ ಯಾವ ಭಾಗದಲ್ಲಿ ತುಂಬಾ ತಡ್ಕೊಳಕ್ಕಾಗಲ್ಲ ಅಂತಕ್ಕಂಥ ನೋವು, ಹಿಂಸೆ ಆಗ್ತಕ್ಕಂಥದ್ದು? ಹಿಂಭಾಗನ, ರೈಟ್ಗ, ಲೆಫ್ಟ್ಗ, ಮುಂಭಾಗನ? ಎಲ್ಲಿ ನಿನಗೆ ಹಿಂಸೆ ಒಂದೊಂದ್ಸಲ ತುಂಬಾ ತಡ್ಕೊಳಕ್ಕಾಗಲ್ಲ? ಯಾವ ಭಾಗದಲ್ಲಿ ಅನ್ಸುತ್ತೆ? ತಲೆ ನೋವು ಏನಿಲ್ಲ ಗುರುಜಿ, ಕಾಲ್ ನೋವಿದೆ, ಮಂಡಿ ನೋವು. ಒಂದ್ ನಿಮಿಷ ಕೇಳಿಸ್ಕೊತಾಯಿ, ಪ್ರಶ್ನೆ ಅರ್ಥ ಮಾಡ್ಕೋ. ತಲೆ ನೋವು ಅಂತ ನಾನು ಹೇಳಿಲ್ಲ. ಒಂದೊಂದ್ಸಲ ಮನಸ್ಸಿಗೆ ಯಾವುದೇ ವಿಚಾರ ಬಂದ್ಬಿಟ್ಟಾಗ ತಡ್ಕೊಳಕ್ಕಾಗದೆ ತಲೆ ಹಿಡ್ಕೊಳ್ಬೇಕಪ್ಪ, ಯಾಕೆ ಹಿಂಗೆ ಆಗ್ತಾ ಇದೆ ಅನ್ನುವಷ್ಟು ಮಟ್ಟಕ್ಕೆ ಒತ್ತಡ. ತಲೆ ನೋವಲ್ಲ ಅದು, ತಲೆ ನೋವು ಬೇರೆ, ಒತ್ತಡ ಬೇರೆ. ಅದೇ ಈ ವಿಚಾರದ ಬಗ್ಗೆ ಒಂದ್ಸರಿ ಯೋಚನೆ ಮಾಡಿದಾಗ ಒತ್ತಡ ಇದೆ ಅಲ್ವಾ? ಯಾಕೆ ಅಂದ್ರೆ ಇಲ್ಲಿ ಭರಣಿ ನಕ್ಷತ್ರಕ್ಕೆ ಎಡ್ಡೆ ಚೆನ್ನಾಗಿರಲ್ಲ. ಕುತ್ತಿಗೆ ಭಾಗ, ಕಿವಿ ಭಾಗ, ಮೂಗಿನ ಭಾಗ, ಕಣ್ಣಿನ ಭಾಗ, ತಲೆಯ ಭಾಗ ಎಲ್ಲವೂ ನಮೋ ನಮಃ. ನೆಮ್ಮದಿ ಇಲ್ಲದ ಜೀವನ, ಆರೋಗ್ಯವಿಲ್ಲದ ಜೀವನ, ಇದಕ್ಕೆ ಆಕಾಶ ಭಾಗ ಅಂತಾರೆ. ಈ ಆಕಾಶ ಭಾಗದಲ್ಲಿ ಇರ್ತಕ್ಕಂತಹದಕ್ಕೆ ಭೂಮಿಯ ಭಾಗವನ್ನ ಅರ್ಥ ಮಾಡ್ಕೊಳ್ಳದೆ ಇರತಕ್ಕಂತ ಕಾರಣ, ಅಧರ್ಮವಾಗಿ ನಡೆದಿರತಕ್ಕಂತಹ ಆಕಾಶ ಭೂಮಿಯನ್ನ ಒಂದು ಮಾಡತಕ್ಕಂತಹದ್ದೇ ಮನುಷ್ಯನ ಜೀವನ ಇರೋದು. ಯಾವ್ದನ್ನ ಒಂದು ಮಾಡಬೇಕು? ಆಕಾಶ ಭೂಮಿಯನ್ನ ಒಂದು ಮಾಡಿಕೊಂಡು ನಾವು ಬದುಕಬೇಕು. ನಮ್ಗದು ಗೊತ್ತಿಲ್ಲ. ಮೇಲೆ ಆಕಾಶದಿಂದ ಮಳೆ ಬೀಳ್ತದೆ ಅಂತ ಗೊತ್ತಿದೆ, ಎಲ್ಲಿಂದ ಹೋಯ್ತು ಅಂತ ಎಷ್ಟು ಜನಕ್ಕೆ ಯೋಚನೆ ಮಾಡ್ತಾರೆ ಅಲ್ವಾ? ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಸಮುದ್ರ ನೀರು ಕುಡಿಯಕ್ಕಾಗಲ್ಲ ಅಂತ ನಾವು ಹೇಳ್ತೀವಿ. ಮಳೆ ನೀರು ಯಾವುದು?
ಸಮುದ್ರತೆ ತಾನೆ. ಹೌದು. ಅಂದ್ರೆ ಅದು ಯಾವ ರೀತಿಯಾಗಿ ಕೆಳಗಡೆಯಿಂದ ಆವಿಯಾಗಿ ಮೇಲೋಗಿ ಪರಿವರ್ತನೆಯಾಗಿ ನಮಗೆ ಕುಡಿಯೋದಕ್ಕೋಸ್ಕರ ನೀರು ಕೊಡ್ತಾ ಇದೆ ಅಂದ್ರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಎಷ್ಟು ಅರ್ಥಗರ್ಭಿತವಾಗಿದೆ. ಆಕಾಶ ಭೂಮಿಯನ್ನು ಒಂದು ಮಾಡಿದಾಗ ಮಾತ್ರ ನಮಗೆ ಒಳ್ಳೇದಾಗತ್ತೆ ಅನ್ನೋ ಸತ್ಯನೇ ಅರ್ಥ ಆಗಿಲ್ಲ. ಹಾಗೆ ನಿಮ್ಮ ತಂದೆ ಪ್ಲಸ್ ನಿಮ್ಮ ತಾಯಿ ಇವರಿಬ್ಬರ ಒಂದು ದಾಂಪತ್ಯ, ಒಂದು ಮದುವೆ ಅಂತಕ್ಕಂತಹ ವಂಶದಲ್ಲಿ ಈ ರೀತಿಯಾಗಿರೋ ದಶೆಯಿಂದ ನೀನು ಕುಟುಂಬದಿಂದ ಹೊರಗಿರ್ತೀಯ, ಕುಟುಂಬಕ್ಕೆ ಒಳಗಿರಲ್ಲ. ಇದು ಕರ್ಮ ಅನ್ಕೋಬೇಡ. ಅಪ್ಪ ಅಮ್ಮನ ಮೇಲೆ ಹಾಕಬೇಡ. ನಮ್ಮ ಅಪ್ಪ ಸರಿ ಇಲ್ಲ, ನಮ್ಮ ಅಪ್ಪ ಸರಿ ಯಾವುದು ತಗೋಬೇಡ. ನಾನು ಏನು ಮಾಡಬೇಕು ಅಂತ ನೀನು ತೀರ್ಮಾನ ಮಾಡ್ಕೊಂಡು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ನಾನು ಭರಣಿ ನಕ್ಷತ್ರದಲ್ಲಿ ಹುಟ್ಟುವುದಕ್ಕೆ ಕಾರಣ ಏನು, ಈ ತಿಳ್ಕೊಳ್ಳೋ ಆಸಕ್ತಿ ನಿನ್ಗಿದ್ರೆ ಪ್ರಯತ್ನ ಮಾಡು. ಎಲ್ಲವೂ ಸಿಕ್ಕತ್ತೆ. ನೀನೇ ರಿಪೇರಿ ಆಗು. ಆಮೇಲೆ ಎಲ್ಲರೂ ನಿನ್ನ ಹತ್ರನೇ ಬರ್ತಾರೆ, ಅಯ್ಯೋ ಎಷ್ಟೊಂದು ಚೇಂಜ್ ಆಗ್ಬಿಟ್ಟಲ್ಲ ಅಂತ. ಇದು ಬೇಕು ಅಂತ್ಯ ಬೇಡ ಅಂತ್ಯ? ಬೇಕು. ಇದನ್ನ ಮಾಡಮ್ಮ. ಯೋಚನೆ ಮಾಡೋದನ್ನ ಬಿಡು. ಇನ್ನೊಬ್ಬರನ್ನ ದೂಷಿಸೋದು ಬಿಡು. ಇನ್ನೊಬ್ಬರ ಕೈ ತೋರಿಸೋದು ಬಿಡು. ನನ್ನ ಪ್ರಯತ್ನ ಏನು? ಈಗ ನಾನು ಮ್ಯಾಪ್ ತೋರಿಸ್ತೆ, ನೋಡ್ತೀಯಮ್ಮ? ಅದು ಏನ್ ಅರ್ಥ ಆಯ್ತು? ಈಗ ಸದಿ ತಿಳ್ಕೋಬೇಕು ಅನ್ನಿಸ್ತಾ ಇಲ್ಲ ಅನ್ನಿಸ್ತಾ? ಅದು ನಾನು ಸೌಂಡ್ ಮ್ಯೂಟ್ ಮಾಡಿದ್ದೆ, ನಂಗೆ ಏನು ಅರ್ಥ ಆಗಿಲ್ಲ. ಅಲ್ಲಮ್ಮ, ಈಗ ಚಿತ್ರ ತೋರಿಸ್ತೆ, ಒಂದು ಮ್ಯಾಪ್ ತೋರಿಸ್ತೆ, ನೋಡ್ದ್ಯಾ ಮಗುದು? ಅದೇ ಮಗುವಿಂದು. ಹಾ, ಈಗ ಇದನ್ನ ಪ್ರತಿಯೊಬ್ರು ತಿಳ್ಕೋಬೇಕು ಅಂತ್ಯ ಬೇಡ ಅಂತ್ಯ? ತಿಳ್ಕೋಬೇಕು. ಹಾ, ಇದಕ್ಕೆ ನಿನಗೆ ಪೂರ್ಣ ಇಷ್ಟೊತ್ತವರೆಗೂ ಪಾಠ ಮಾಡಿದ್ದು ಇದ್ರ ವಿಷಯನೇ. ಇದು ತಿಳ್ಕೊಳ್ಳಿ. ಇನ್ನೊಬ್ಬರ ಮೇಲೆ ದೂಷಣೆ ಹಾಕೋಬೇಡಿ. ನಾನು ಹುಟ್ಟಿದ್ದು ಹೇಗೆ, ನಾನಿದ್ದ ಸ್ಥಿತಿ ಹೇಗೆ, ಅದನ್ನ ರಿಪೇರಿ ಮಾಡ್ಕೊಂಡಿದ್ದೀನಾ, ಅಥವಾ ನಮ್ಮಪ್ಪ ಮಾಡಿದಾರಾ, ನಮ್ಮಮ್ಮ ಮಾಡಿದಾರಾ, ಅಥವಾ ನಾನು ಮದುವೆ ಆದ್ಮೇಲೆ ಮಾಡ್ಕೊಂಡಿದ್ದೀನಾ, ಇದೆಲ್ಲ ತಿಳ್ಕೋಬೇಕಮ್ಮ. ಯಾರೋ ಹೇಳಿ ಯಾರಿಗೋ ಮಾಡಿ ಏನೋ ದೇವ್ರ ನಿಂದನೆ ಮಾಡೋದು, ಶಾಸ್ತ್ರ ಕೇಳಕ್ ಹೋಗೋದು ಅಲ್ಲ ಪ್ರಶ್ನೆ. ನಾನು ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಅವ್ರ ನಕ್ಷತ್ರ ಹೇಳಿಮಾ. ಅವು ಕನ್ಯಾ ರಾಶಿ, ಉತ್ತರಾಭಾದ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮಾ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ. ಅಂದ್ರೆ ಕರೆಕ್ಟಾಗಿ ತಿಳ್ಕೊಂಡಿದ್ದೀರಾ ನೀವು? ಉತ್ತರ ಭಾದ್ರ ಕನ್ಯಾ ರಾಶಿಗೆ ಬರಲ್ವಲ್ಲ? ಅಲ್ಲ, 22/9/2006 ಡೇಟ್ ಆಫ್ ಬರ್ತ್ ಕೊಟ್ಟಿದ್ಕೆ. ಓಕೆ, ಯಾರ ಮಗಳ? ಗುರುಗಳೇ, ಮಗಳ ಬಗ್ಗೆ. ಎಷ್ಟು ವಯಸ್ಸು? 20 ವರ್ಷ. ಏನ್ ಮಾಡ್ತಿದ್ದಾಳೆ? BCom ಓದ್ತಿದ್ದಾಳೆ ಗುರುಜಿ. ಅವಳ ಬಗ್ಗೆ ಏನ್ ತಿಳ್ಕೊಬೇಕು ಅಂತ ಕೇಳಿದ್ರಿ? ಮದ್ವೆ ಬಗ್ಗೆನೇ ಕೇಳ್ಬೇಕಿತ್ತು. ಯಾವಾಗ ಆಗ್ತೈತೆ, ಮುಂದೆ ಲೈಫ್ ಅವಳು ಚೆನ್ನಾಗಿರ್ತೈತೆ ಹೆಂಗೆ ಅಂತ. ಮದುವೆ ಆಗಬೇಕು, ಮದುವೆ ಆದ್ಮೇಲೆ ಲೈಫ್ ಚೆನ್ನಾಗಿರ್ಬೇಕು, ಇದು ಬೇಡಿಕೆ. ಹೌದು ಗುರುಜಿ, ಹೆಂಗೈತೆ ಅಂತ ನಿಮ್ ಬಾಯಿಂದ ಕೇಳೋಣ ಅಂತ. ಓಕೆ, ಈಗ ದಿನ ಮಿಸ್ ಮಾಡ್ದೇನೆ ನಿಮ್ ಕಾರ್ಯಕ್ರಮ ನೋಡ್ತಿರ್ತೀವಿ. ನೀವು ಒಳ್ಳೊಳ್ಳೆ ಹೇಳ್ತಿರ್ತೀರ, ಅದನ್ನೆಲ್ಲ ನಾವು ಕೇಳಿ ತಿಳ್ಕೊಳ್ಳೋಣ ಅನ್ನೋ ಒಂದು ಕುತೂಹಲ. ನಿಮ್ ಬಾಯಿಂದ ಏನ್ ಹೇಳ್ತೀರಾ ನಮ್ಮ ಮಗಳ ಬಗ್ಗೆ ಅಂತ. ಓಕೆ, ನೀವೇನ್ ಓದಿದ್ದೀರಾ? ನಾನು SLC ಓದಿದ್ದೀನಿ ಗುರುಗಳೇ. ನಿಮ್ಮ ಮಗಳು ಓದಿರೋದು? BCom, ಈ ಸಲ ಫಸ್ಟ್ ಇಯರ್. ಓಕೆ, ಉತ್ತರಾಭಾದ್ರ ನಕ್ಷತ್ರ ಹೇಳಿದ್ ನೀವು? ಹೌದು ಗುರುಗಳೇ. ಓಕೆ, ಈಗ ನಿಮ್ಮ ಯಜಮಾನ್ರು ಏನ್ ಕೆಲಸ ಮಾಡೋದು? ಗುರುಗಳೇ, ಕೂಲಿ ಕೆಲಸ. ಊರಲ್ಲಿ ಕೂಲಿ ಕೆಲಸ ಸಿಗ್ತದಲ್ಲ. ವಾಸ ಮಾಡೋ ಮನೆ ಎಷ್ಟು ವರ್ಷದ್ದು ನಿಮ್ದು? ನಾವೊಂದು 8-10 ವರ್ಷ ಆಯ್ತು ಗುರುಗಳೇ, ನಾವೇ ಕಟ್ಟಿದ್ದು. ಓಕೆ, ಯಾವ ದಿಕ್ಕಿನ ರಸ್ತೆ, ಯಾವ ದಿಕ್ಕಿಗೆ ಬಾಗಿಲು? 3 ಕಡೆ ಬಾಗ್ಲೈತೆ ಗುರುಗಳೇ. ಪೂರ್ವಕ್ಕೂ ಬಾಗ್ಲೈತೆ, ಉತ್ತರ ದಕ್ಷಿಣ 3ಕ್ಕೂ? ದಕ್ಷಿಣಕ್ಕೂ ರೋಡ್ ಐತೆ, ಉತ್ತರಕ್ಕೂ ರೋಡ್ ಐತೆ. ಈ ಕಡೆ ಪಶ್ಚಿಮಕ್ಕೆ ಮಾತ್ರ ನಮ್ದೇ ಖಾಲಿ ಜಾಗ ಐತೆ. ಎಷ್ಟಿದೆ ಖಾಲಿ ಜಾಗ? ಜಾಸ್ತಿನೇ ಐತೆ ಗುರುಗಳೇ, ಅದೊಂದು 30-40 ಗುರುಗಳೇ. ನೀವು ಮನೆ ಕಾಂಪೌಂಡ್ ಹಾಕಿದ್ರಾ ಇಲ್ವಾ ಪಶ್ಚಿಮಕ್ಕೆ? ಇಲ್ಲ ಗುರುಗಳೇ, ಕಾಂಪೌಂಡ್ ಇಲ್ಲ. ಓಕೆ, ಯಾಕೆ? ನಮ್ದೇ ಜಾಗ ಅಲ್ಲ ಬಿಡು ಅಂತನಾ? ಹೌದು ಗುರುಗಳೇ, ಅದು ಸ್ವಲ್ಪ. ಹಲೋ, ಹಂಗಾಗಿ ಹಾಕಿಲ್ಲ ಗುರುಗಳೇ. ಓಕೆ, ಕೋಪ ನಿಮಗೆ ಜಾಸ್ತಿನಾ ಕಮ್ಮಿನಾ? ಜಾಸ್ತಿ ಗುರುಗಳೇ, ಜಾಸ್ತಿನೇ, ಕೋಪ ಜಾಸ್ತಿ. ಬೇಕಾ ನಿಮ್ಗೆ ಇಷ್ಟೊಂದು ಕೋಪ? ಬೇಕು ಅಂತ ನನಗೂ ಅನ್ಸಲ್ಲ ಗುರುಗಳೇ, ಅದು ಆಟೋಮೆಟಿಕ್ ಆಗಿ ಬಂದಿಲ್ಲ. ಅರೆ, ಹಿಂದ್ಗಡೆ ಬಿಟ್ಕೊಂಡಿದ್ದೀರಲ್ಲ, ಇವತ್ತು 2ರಲ್ಲಿ ಆಗ್ಲೇಬೇಕು ಅನ್ನೋ ಮಟ್ಟಕ್ಕೆ ನೀವು ಹೋಗ್ಲೇಬೇಕು ಪ್ರತಿದಿನನೂ. ಹೌದು ಗುರುಗಳೇ, ಹಂಗೆ ಇರೋದು ಮನಸ್ಥಿತಿ. ಇದು ಕತೆ ಹಿಂಗಾಗ್ಬಿಟ್ರೆ ನಿಮ್ಮ ಮಗಳ ಮದುವೆ ಹೆಂಗ್ ಮಾಡ್ತೀರಿ ನೀವು ಅಂತ ನನಗೆ ಡೌಟು. ಯಾಕೆ ಅಂದ್ರೆ ನಿಮ್ಮ ಮನೆಗೆ ನೋಡಕ್ ಬಂದ್ ಹುಡುಗ ಪಕ್ಕದ ಮನೆಗೆ ಹೋಗ್ಬಿಟ್ಟು ಒಪ್ಕೊಂಡು ಮದುವೆ ಮಾಡ್ಕೊಂಡೈತೆ. ನಿಮ್ಮ ಹುಡುಗ ಬರಬೇಕಾದ್ ನಿಮ್ಮ ಮನೆಗೆ ಪಕ್ಕದ ಮನೆಗೆ ಹೋಗ್ಬಿಡ್ತಾನೆ, ಅಡ್ರೆಸ್ ತಪ್ಪೋಗ್ಬಿಟ್ಟು. ಅಲ್ಲಿ ಸೆಟ್ ಆಗ್ಬಿಡುತ್ತೆ. ಆಮೇಲೆ ನಿಮ್ಮ ಮನೆಗೆ ಬರ್ದು ಹಿಂಗ್ ಬಂಟೋದ್ನಲ್ಲ ಅಂತ, ಹೋಗ್ಲಿ ಬಿಡಪ್ಪ ಅಂತ ಇದು ಪೆಂಡಿಂಗು. ಹಂಗಿದೆ ನಿಮ್ಮ ಮನೆ ಕತೆ. ಹೌದಾ? ಅಲ್ಲಮ್ಮ, ಲೆಕ್ಕಾಚಾರ ಬೇಕಲ್ವಾ?
ಒಂದು ಮನೆ ಕಟ್ಟಿದ್ರೆ ಅದಕ್ಕೆ ಮೂಲೆಗಳನ್ನ ಗುರುತಿಸ್ಬೇಕು. 3 ಮೂಲೆ ಮಾಡ್ಕೊಂಡಿದ್ದೀರಲ್ಲ ನೀವು, ದೇವ್ರು ಕೊಟ್ಟಂಗೆ 4 ಮೂಲೆ ಇದೆ, ಅದನ್ನೇ ನೀವು 3 ಮೂಲೆ ಮಾಡ್ಕೊಂಡಿದ್ದೀರ. ಕಾಂಪೌಂಡ್ ಹಾಕಿದಾಗ 4 ಮೂಲೆ ಆಗತ್ತೆ, ಹೌದಾ ಅಲ್ವಾ? ಹೌದು ಹೌದು ಗುರುಗಳೇ. ಆಗ ನಿಮ್ಮ ಮನೆಗೆ ಅದೃಷ್ಟ ಬರುತ್ತೆ ಅಂತ ತಿಳ್ಕೊತಾಯಿ. ಹಾ ಅರ್ಥ ಆಯ್ತಾ? ಹಾ ಅರ್ಥ ಆಯ್ತು ಗುರುಗಳೇ. ಅದೇ ನಮ್ ಮನೆ ಎಷ್ಟಾಯ್ತು ಅಷ್ಟು ಕಾಂಪೌಂಡ್ ಹಾಕ್ಬೇಕಾ ಅಥವಾ ನಮ್ ಸೈಟ್ ಎಷ್ಟಾಯ್ತು ಅಷ್ಟಕ್ಕೂ ಹಾಕಬಿಡೋದ? ಅಲ್ಲ, 1 ನಿಮಿಷ. ಫಸ್ಟ್ ಅದು ಮನೆ ಒಳಗಡೆ ಇರ್ತಕ್ಕಂಥದ್ದು ಎಷ್ಟು ಅಳತೆ ಇದೆ, ಮನೆ ಕಟ್ಟಿರೋದು ಎಷ್ಟು ಅಳತೆ ಇದೆ ತಿಳ್ಕೊಬೇಕು. ಅದಕ್ಕೆ ಕಾಂಪೌಂಡ್ ಎಷ್ಟಕ್ಕೆ ಹಾಕೋಬೇಕು ಅಂತ ತಿಳ್ಕೊಬೇಕು. ಸುಮ್ಮನೆ ಕಾಂಪೌಂಡ್ ಹಾಕ್ಬಿಡೋದಲ್ಲ. ಇನ್ನು 1 ಮಾಡಿ 2 ತಪ್ಪು ಮಾಡ್ಕೊಳಕ್ ಹೋಗ್ಬೇಡಿ. ಮನೆ ಅಳತೆ ತಿಳ್ಕೊಬೇಕು, ಅಳತೆಗೆ ತಕ್ಕಂತೆ ಎಷ್ಟು ಹೆಚ್ಚಿಸ್ಕೋಬೇಕು, ಎಷ್ಟು ನಿಲ್ಸ್ಕೋಬೇಕು. Kalyani surgery went well. Please make sure you have corneal topography, posterior float and corneal pachymetry reports on my table. And ನೀವು ಕಲ್ಯಾಣಿಯ ಫಾದರಾ? ಹೌದು ಡಾಕ್ಟರ್. ಲಾಸಿಕ್ ಸರ್ಜರಿ ತುಂಬಾ ಚೆನ್ನಾಗಾಯ್ತು. ಅವಳೀಗ ಹುಷಾರಾಗಿದ್ದಾಳೆ. ನಾನೀಗ ನೋಡ್ಬೋದಾ? ನೀವು ಅವಳನ್ನು ಮನೆಗೆ ಕರ್ಕೊಂಡು ಹೋಗ್ಬೋದು. ಏ ಕಲ್ಯಾಣಿ, ನಮ್ಮ ಮಾತು ಅಕ್ಕರೆಯ ಮಾತು. ವಾಸನೈ ಕೇರ್. ಏನ್ ಗುರುಗಳೇ? ಯೋಚನೆ ತುಂಬಾ ಆಗ್ತಾ ಇದೆ, ಬೇಜಾರು ಯಾವಾಗಲೂ ಇರ್ತದೆ ಅಂತಕ್ಕಂಥ ನಿಮ್ಗೆ ಗೊತ್ತಾಗಿಲ್ವಾ ಇಲ್ಲಿವರೆಗೂ? ನಮ್ಮ ಮಗಳು ತುಂಬಾ ಯೋಚನೆ ಮಾಡ್ತಾಳಂತ ನಾ ಗುರುಗಳೇ. ಅಲ್ಲಪ್ಪ, ನೀವು ಮಗಳ ವಿಷಯಕ್ಕೆ ಬಂದಿಲ್ಲ ನಾನು. ನೀವು ನಮ್ಮ ಕೆಲಸ ಯಾವುದು ಕರೆಕ್ಟಾಗಿ ಆಗಲ್ಲ, ಬರೀ ತುಂಬಾ ಹೋರಾಟ, ನಿಧಾನ ಅಂತ ಅನ್ಸಿಲ್ವಾ ನಿಮ್ಗೆ? ಅನ್ನಿಸ್ತೈತೆ ಗುರುಗಳೇ, ತುಂಬಾನೇ ಅನ್ನಿಸ್ತೈತೆ. ಹತ್ರ ಕೇಳಿದೀವಿ, ಅವ್ರು ಅದ್ ಮಾಡ್ರಿ ಇದು ಮಾಡ್ರಿ, ಆ ಪೂಜೆ ಈ ಪೂಜೆ ಮಾಡ್ರಿ ಅಂತ ಹೇಳ್ತಾರೆ. ಅದೆಲ್ಲ ಮಾಡಿದೀವಿ. ನಮ್ಮ ಮಗಳಿಗೇನೋ ಅದೇನೋ ನಾಗದೋಷ ಐತೆ ಅಂತ ಹೇಳಿದ್ರು, ಕುಕ್ಕೆಗೆ ಹೋಗಿ ಪರಿಹಾರ ಕೂಡ ಮಾಡ್ಕೊಂಡ್ ಬಂದ್ವಿ ಗುರುಗಳೇ. ಓಕೆ, ನಿಮ್ಮ ಮಗಳು ಏರ್ ಫುಲ್ ಫ್ರೀ ಆಗಿ ಬಿಡ್ತಾಳ, ಜಡೆ ಹಾಕ್ತಾಳ, ಅಭ್ಯಾಸ ಇದೆಯಾ? ಜಡೆ ಹಾಕಂತಾಳೆ ಗುರುಗಳೇ. ರೂಪಕ್ಕೆ ಕೂರ್ಲು ಬಿಡೋದು, ಜಡೆ ಹಾಕಂತಿರ್ತಾಳೆ. ಅಲ್ಲ ಇರ್ಲಿ, ಏನ್ ಯಾವಾಗ್ಲೂ ಅಂತಲ್ಲ, ಯಾವಾಗಾರು ಇರ್ಬೇಕು, 2 ತರನು ಇರ್ಬೇಕು, ತಪ್ಪಿಲ್ಲ. ಯಾಕೆ ಹೇಳಿದೆ ಅಂದ್ರೆ, ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಎಲ್ಲ ಪೂಜೆ ಮಾಡ್ಕೊಂಡು ಬಂದೆ ಅಂತ ಹೇಳಿದ್ರು, ನಿಮ್ಗೆ ಏನಾದ್ರು ಸಿಕ್ಕಿದ್ಯಾ? ರಸ್ತೆ ಸಿಕ್ಕಿಲ್ಲ ಅಲ್ವಾ? ಇಲ್ಲ ಗುರುಗಳೇ, ಏನು ಈಗ ಬೇಜಾರಾಗತ್ತಲ್ವಾ, ಇಷ್ಟೆಲ್ಲ ಖರ್ಚು ಮಾಡ್ಕೊಂಡ್ ಬಂದೋ ಏನು ಒಳ್ಳೇದಾಗ್ಲಿಲ್ಲ ಅಂತ ಅಲ್ವಾ? ಹೌದು ಹೌದು ಗುರುಗಳೇ, ತುಂಬಾನೇ. ಇನ್ನೊಂದು ಕೊನೆ ಪ್ರಶ್ನೆ ಕೇಳ್ತೀನಿ. ಬಲಿ ಕೊಡ್ತಕ್ಕಂಥ ದೇವ್ರು ಯಾವ್ದು ನಿಮ್ದು? ಮೇಕೆ, ಕುರಿ, ಕೋಳಿ ಈ ತರದನ್ನ ಕೊಡ್ತಕ್ಕಂಥ ದೇವ್ರು ಯಾವ್ದು? ಗುರುಗಳೇ, ನಾವ್ ಇಂಥವರೆಗೂ ನಾನ್ ಮದ್ವೆ ಯಾವ್ದು ಆತರ ಬಲಿ ಕೊಟ್ಟು ದೇವ್ರು ಮಾಡಿಲ್ಲ ಗುರುಗಳೇ. ನೀವಲ್ಲ, ನೀವು ಬಲಿ ಕೊಡ್ತೀರಾ ಅಂತಲ್ಲ, ಬೇರೆಯವ್ರು ಬಲಿ ಕೊಡ್ತಾರೆ. ಆ ದೇವಸ್ಥಾನಕ್ಕೆ ನೀವು ಹೋಗೋ ಅಭ್ಯಾಸ ಯಾವ್ದು ಅಂತ ಗುರುಗಳೇ ಕೇಳ್ತಿಲ್ಲ, ಮತ್ತೆ ಇನ್ನೊಂದ್ಸಲ ಹೇಳಿ. ನೀವು ಬಲಿ ಕೊಡ್ತೀರಾ ಅಂತಲ್ಲಮ್ಮ, ಬೇರೆಯವ್ರು ಬಲಿ ಕೊಡ್ತಾರೆ. ಆ ದೇವಸ್ಥಾನಕ್ಕೆ ನೀವು ಯಾವ್ದು ಹೋಗ್ತೀರಾ, ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಕೇಳ್ತೀನಿ. ಬಲಿ ಕೊಡೋ ದೇವ್ರಿಗೆ ನೀವು ಯಾವಾಗ ಹೋಗ್ತೀರಾ? ಗುರುಗಳಲ್ಲಿ ಬೈಲಾಂಜನೇಯ ಅಂತ ಐತೆ ಇಲ್ಲಿ ತುಮಕೂರ್ ಹತ್ರ. ಅಲ್ಲಿ ಆಂಜನೇಯಂಗೆ ಕೋಳಿ ಕೊಯ್ದು ಆರತಿ ಪೂಜೆ ಎಲ್ಲ ಮಾಡ್ತಾರೆ. ಅಂದ್ರೆ ಎಲ್ಲಾ ತರ ಕಡಿತಾರೆ, ಮೇಕೆ ಎಲ್ಲ ಕಡಿತಾರೆ ಗುರುಜಿ. ಅಲ್ಲಿಗೆ ನಾನ್ ನಡ್ಕಂತ ಇದ್ದೀನಿ, ಅಲ್ಲಿಗೆ ಹೋಗ್ತೀವಿ ಗುರುಜಿ ನಾವ್ ಯಾವಾಗ್ಲೂ. ಏನ್ ಉದ್ದೇಶ ನೀವು ಅಲ್ಲಿ ಹೋಗೋದು? ಏನಕ್ಕೆ? ಒಳ್ಳೇದಾಗ್ಲಿ ಅಂತಾನ ಏನು? ಗುರುಗಳೇ, ನಾನು ಅಲ್ಲಿಗೆ ಹೋದ್ಮೇಲೆ ನನ್ ಮಗ ಹುಟ್ಟಿದಲ್ಲ, ಅನ್ಕಂಡ್ಮೇಲೆ ನಮ್ ಮಗ ಹುಟ್ಟಿದ್ದು, ನಮ್ಗೇನೋ ಒಂಥರ ಒಳ್ಳೇದು ಅಂತ ಅನ್ಸುತ್ತೆ ಗುರುಗಳೇ, ಅದಕ್ಕೋಸ್ಕರ ಹೋಗ್ತೀನಿ ನಾನು ಅಲ್ಲಿ. ಓಕೆ, ನಿಮ್ಮ ಮನೆ ದೇವ್ರು ಯಾವ್ದು ಗುರುಗಳೇ? ಮನೆ ದೇವ್ರು ವೆಂಕಟರಮಣ ಸ್ವಾಮಿ. ಓಕೆ, ನೀವು ಆಂಜನೇಯನ ಗುಡಿಗೆ ಹೋಗ್ತಿರೋ ತಪ್ಪು ಅಂತ ನಾನು ಹೇಳ್ತಿಲ್ಲ. ನೀವು ಯಾವಾಗಾದ್ರೂ ಆ ದೇವ್ರ ಹತ್ರ ನಾನು ಇಲ್ಲಿ ಏನ್ ನಡೆಯುತ್ತೋ ಹಂಗೆ ನಾನು ಮಾಡ್ತೀನಿ ಅಂತ ನಿಮ್ ಬಾಯಲ್ಲಿ ಮನ್ಸಲ್ಲಿ ಬಂದಿತ್ತ ಅಂತ ಕೇಳ್ತೀನಿ. ಆಂಜನೇಯನ ದೇವಸ್ಥಾನ ಹತ್ರ ಗುರುಗಳೇ. ಈಗ ಅಲ್ಲಿ ಏನ್ ಬೇರೆಯವ್ರು ಮಾಡ್ತಾರೆ ಅದನ್ನ ನಾನು ಮಾಡ್ತೀನಪ್ಪ ನಮ್ಮ ಮನೆಗೆ ಒಳ್ಳೇದಾದ್ಮೇಲೆ ಅಂತ ನೀವು ಅನ್ಕೊಂಡಿದ್ದು ಉಂಟಾ ಅಂತ ಕೇಳ್ತೀನಿ. ಅನ್ಕೊಂಡಿದೀವಿ ಗುರುಗಳೇ, ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಯಾವಾಗ ಇದು ಪ್ರಾರ್ಥನೆ ಮಾಡಿದ್ದು? ಇದು ನಮ್ಮ ಮಗ ಹುಟ್ಟೋದಕ್ಕೆ ಅನ್ಕೊಂಡಿದ್ವಿ ಗುರುಗಳೇ, ಇನ್ನ ತೀರ್ಸಿಲ್ಲೇನಿಲ್ಲ. ಇವಾಗ ಒಂದ್ ನಿಮಿಷ, ಎಷ್ಟು ವರ್ಷ ನಿಮ್ಮ ಮಗನಿಗೆ? ಗುರುಗಳೇ, ಅವ್ನಿಗೆ ಇವಾಗ 17 ವರ್ಷ ಗುರುಗಳೇ. 17 ವರ್ಷ ಆಯ್ತು ಕುರಿ ಕತ್ತರಿಸ್ತೀನಿ ಅಂತ ಹೇಳಿ. ಯಾಕೆ ಈ ವಿಷಯ ಬರುತ್ತೆ ಅಂದ್ರೆ, ಮಕ್ಕಳು ಹುಟ್ಟೋದು ಇವ್ರು ಯಾವ್ಯಾವ ದೇವ್ರಿಗೆ ಹೋಗಿ ಎಲ್ಲೆಲ್ಲಿ ಹೋಗಿ ಬಂದಿರ್ತಾರೆ, ಯಾವ್ಯಾವ ದೇವ್ರು ಅರ್ಕೆ ಕಟ್ಟಿರ್ತಾರೆ ಅಂತ ಮಗು ನಕ್ಷತ್ರದಲ್ಲಿ ಬಂದಿರುತ್ತೆ. ಮಾಟ ಮಂತ್ರ ಮಾಡ್ತಾರಾ, ಬೇರೆಯವ್ರು ಮಾಡ್ಬೋದು, ಇವ್ರು ಮಾಡದೇ ಇರ್ಬೋದು, ಅಥವಾ ನಾನು ಯಾಕೆ ಮಾಡಬಾರ್ದು ಅಂತ ಅನ್ಕೊಂಡಿರ್ಬೋದು. ಈ ತರನೇ ಮಾಡಿ ಕೊನೆಗೆ ಆ ಹುಡುಗನಿಗೆ ಮದುವೆ ಆದ್ರೂ ಕೂಡ ಅಮ್ಮ ಇವರು ಅದನ್ನ ಹಂಗೆ ಮುಚ್ಚಾಕ್ಬಿಡ್ತಾರೆ, ಗೊತ್ತಿಲ್ಲದೆ ಮರ್ತ್ಬಿಟ್ಟು. ಇಲ್ಲ ಗುರುಗಳೇ, ಈ ಸಲ ಏನಾದ್ರು ಮಾಡಿ ಅದನ್ನ ಅರ್ಕೆ ತೀರಿಸ್ತೀನಿ ಗುರುಗಳೇ. ಹಿಂಗೆ ಒಂದಕ್ಕೊಂದು ತೊಂದ್ರೆ ಆಗೋಯ್ತು, ತೀರ್ಸಕ್ ಆಗಿಲ್ಲ. ಅಮ್ಮ ಈಗ್ಲೂ ಅಷ್ಟೇ ನೀನ್ ತೀರ್ಸಕ್ ಆಗಲ್ಲ. ನಾಳೆನೆ ಹೋಯ್ತೀನಿ, ಅದ್ ಯಾಕೆ ಅಂದ್ರು ನೀನ್ ಆಗಲ್ಲ. ಕುರಿನೇ ತಪ್ಪಿಸ್ಕೊಂಡು ಓಡೋಗ್ಬಿಡ್ತದೆ. ಯಾಕೆ ಗುರುಗಳೇ?
ಅಯ್ಯೋ ರಾಮ, ಅಷ್ಟೈತೆ ನಿಮ್ಮ ಮನೆ ಕತೆ. ಇವತ್ತೊಂದಲ್ಲ ನಾನು ಹೇಳ್ತಾ ಇರೋದು. ಹಂಗಂದ್ಬಿಟ್ಟು ತಪ್ಪು ಅಂತ ತಿಳ್ಕೊಬೇಡತ್ತ, ಯೋಚನೆ ಮಾಡಬೇಡ. ಉತ್ತರಾಭಾದ್ರ ನಕ್ಷತ್ರಕ್ಕೆ ಹುಟ್ಟಿದ ಒಂದು ಮಗು ಮನೆಯಲ್ಲಿದ್ರೆ ಆ ಮಗು ಬಗ್ಗೆ ಭಯ, ಆ ಮಗು ಮುಂದೆ ಏನಾಗುತ್ತೆ ಭಯ, ಆ ಮಗುಗೆ ಏನಾದ್ರು ಮಾಡಕ್ ಹೋದ್ರೆ ಭಯ. ಇದೊಂಥರ ಯಾರು ಮಾಡಿಸ್ಬಿಟ್ಟಿರ್ಬೋದಾ ನಮ್ಮ ಮನೆಗೆ ಅಂತ ಯಾವಾಗ ಬಂತು ನಿಮ್ಮ ಮನ್ಸಲ್ಲಿ? ಸುಮಾರು ದಿನದಿಂದ ಹಂಗ ಅನಿಸುತ್ತೆ ಗುರುಗಳೇ. ಯಾವ್ದೇ ಕೆಲಸ ಮಾಡಕ್ ಹೋದ್ರು ನಮ್ಗೆ ಏನು ಸಕ್ಸಸ್ ಆಗಲ್ಲ. ಮತ್ತೆ ಈಗ ಇಷ್ಟು ವಿಚಾರ ಹೇಳಿದೆ ಕಣಮ್ಮ. ಈಗ ನೋಡಿ ಏನೇನ್ ಕ್ರಿಯೇಟ್ ಆಯ್ತು ಇಲ್ಲಿ. ಯಾರು ಮಾಡ್ಸಿರ್ಬೋದಾ? ಯಾರು ಮಾಡ್ಸಿರಲ್ಲ, ಕಲ್ಪನೆ. ಯಾಕೆ ಅಂದ್ರೆ ಇವ್ರು ಮನೆ ಕಟ್ಟಿರೋ ಜಾಗದಲ್ಲಿ ಖಾಲಿ ಜಾಗ ಉಳಿಸ್ಕೊಂಡವ್ರಲ್ಲ, ಪೊಲೀಸ್ ಸ್ಟೇಷನ್ಗೆ ಅಕಸ್ಮಾತ್ ಹೋಗೋದು, ಪಕ್ಕದ ಮನೆ ಜಗಳ ಆಡ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಈ ಅಮ್ಮ ಹೇಳ್ಬಿಟ್ಟು ಬರೋದು, ಈ ತರ ಬರೀ ಈ ತರ ಜಂಜಾಟ ಆಗತಕ್ಕಂಥದ್ದು. ಒಂದು ಮನೆ ಕಟ್ಟೋದು ಸೆಕ್ಯೂರಿಟಿ ಕರೆಕ್ಟ್ ಆಗಿಲ್ಲ ಅಂದ್ರೆ ಮನೆಯಲ್ಲಿ ಮಾಟ ಮಂತ್ರ ಏನೇನು ಬೇಕೋ ಎಲ್ಲ ಕಲ್ಪನೆ ಮಾಡ್ಕೊಂಡು ದುಡ್ಡು ಕಳ್ಕೊತಾ ಇರಿ. ಅಲ್ಲಿಗೆ ಹೋಗಿ ತಡೆ ಹೊಡಿಸಿ ಅಲ್ಗೊಂದಷ್ಟು ದುಡ್ಡು, ಇಲ್ಲಿ ಮನೆಗೆ ದಿಗ್ಬಂಧ ಮಾಡಿಸಿ ಅಲ್ಗೊಂದು ದುಡ್ಡು, ಮನೆಗೊಂದು ಪೂಜೆ ಮಾಡಿಸಿ ಅಲ್ಲಿಗೊಂದಷ್ಟು ದುಡ್ಡು, ಜೀವನ ಎಲ್ಲ ಬರೀ ತಗೊಂಡೋಗಿ ಇನ್ಸ್ಟಾಲ್ಮೆಂಟ್ ದುಡ್ಡು ಕಟ್ಟಿ 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 ಸಾಲಗಾರರೇ ಆಗೋದು. ಆಮೇಲೆ ಮದುವೆ ಮಾಡೋಕ್ಕೆ ದುಡ್ಡಿಲ್ಲ, ಮತ್ತಲ್ಲೂ ಸಾಲನೇ. ಜೀವನ ಪರ್ಯಂತ ಅನುಭವಿಸ್ಬೇಕು ಅಂದರೆ ಉತ್ತರಾಭಾದ್ರ ನಕ್ಷತ್ರದೊಂದು ಕೇಳಬೇಕು. ಜಮೀನೈತೆ ಪ್ರಯೋಜನ ಇಲ್ಲ. ಈ ರೀತಿಯಾಗಿ ಯಾಕೆ ಅನುಭವಿಸ್ಬೇಕು? ಒಂದು ಮಗು ಹುಟ್ಟಿದ್ದ ಒಂದು ಸತ್ಯವನ್ನ ತಿಳ್ಕೊಂಡ್ರೆ ಇದರಿಂದ ಹೊರಗೆ ಬರ್ಬೋದಾ? ಈಗ ನಮ್ಮ ಜನ ತಿಳ್ಕೊಳಕ್ ರೆಡಿ ಇಲ್ವಲ್ಲ. ಅಮ್ಮ ಖುಷಿ ಆಯ್ತಾ ತಿಳ್ಕೊಂಡಿ ಅಂತ? ಬೇಜಾರಾಯ್ತಾ? ಇಲ್ಲ ಗುರುಗಳೇ, ಖುಷಿ ಆಯ್ತು ತಿಳ್ಕೊಂಡಿದ್ದು ಎಲ್ಲಾನು. ಅದೇ ಮನೆ ಕಾಂಪೌಂಡ್. ಈಗ ಫಸ್ಟ್ ನೀವು ಮಾಡ್ಬೇಕಾದ ಕೆಲಸ, ನನ್ನ ಮಗಳು ಉತ್ತರಾಭಾದ್ರಕ್ಕೆ ಬರುವ ಕಾರಣ ಏನು ಅಂತ ತಿಳ್ಕೊಂಡಾಗ ಕಾಂಪೌಂಡ್ ಎಲ್ಲಿಗೆ ಹಾಕ್ಬೇಕು ಅಂತಾನು ಗೊತ್ತಾಗತ್ತೆ, ನಿಮ್ಮ ಮಗಳ ಆರೋಗ್ಯನೂ ಗೊತ್ತಾಗತ್ತೆ, ಅವಳಿಗೆ ಮದುವೆ ಮಾಡ್ಬೇಕಾದ್ರೆ ನಿಮ್ಮ ಪ್ರಯತ್ನ ಏನು ಅಂತಾನು ಗೊತ್ತಾಗತ್ತೆ, ನಿಮ್ಮ ಮನೆಯ ಸತ್ಯವನ್ನು ತಿಳ್ಕೊಂಡಂಗಾಗತ್ತೆ. ಈ ಪ್ರಯತ್ನ ಮಾಡಿದ್ರೆ ತುಂಬಾ ಅನುಕೂಲ ಅನ್ಕೋತೀನಿ. ಆದ್ರೂ ಹೇಳ್ತೀನಿ, ಏನೇ ಆಗಲಿ ರಾತ್ರಿ ನಿದ್ದೆ ಮಾಡಿದ್ರು ಸರಿ, ನಡ್ಕೊಂಡೋದ್ರು ಸರಿ, ಹೋಗ್ಲೇಬೇಕು ಅನ್ನೋ ಗಟ್ಟಿ ಹಿಡ್ಕೊಂಡ್ರೆ ಸಕ್ಸಸ್ ಆಗತ್ತೆ. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ದೀಪಾ ಅಂತ ಚಿತ್ರದುರ್ಗದಿಂದ. ನಮಸ್ತೆ. ನಮಸ್ತೆ. ನಮಸ್ತೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆ ಕೇಳ್ಬೇಕಿತ್ತು. ಮಕ್ಕಳಾಗಿದಿಲ್ಲ, ಒಂದು ಟ್ಯೂಬ್ ಬ್ಲಾಕ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇಡೀ ಹಾಸ್ಪಿಟ್ಲು ಆಯ್ತು, ದೇವ್ರು ಆಯ್ತು. ನಿಮ್ ನಕ್ಷತ್ರ ಹೇಳಿ, ಸ್ವಲ್ಪ ಜೋರಾಗಿ ಮಾತಾಡಿ. ಇದು ಪೂರ್ವಪಾದ. ಇನ್ನೊಮ್ಮೆ ಹೇಳಿ. ಪೂರ್ವಪಾದ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಏನ್ ನಕ್ಷತ್ರ ಕೇಳಿಸ್ತಾ ಇಲ್ಲ ನಂಗೆ. ಹಲೋ, ಪೂರ್ವಪಾದ ಅಂತ. ಅಯ್ಯೋ, ನೀವ್ ಹೇಳ್ತಿರೋ ರೀತಿ ಉದ್ದುಕೊಂಡಾಯ್ತು. ಪೂರ್ವಭಾದ್ರ ಅಂದ್ರೆ ಅದಷ್ಟು ದೊಡ್ಡ ಹೇಳ್ಕೊಂಡ್ಬಿಟ್ರಿ. ಓಕೆ, ಯಾರದು? ಮಗನ? ನಂದೇ ಗುರುಜಿ. ಮದುವೆ ಆಗಿ 4 ವರ್ಷ ಆಯ್ತು, ಮಕ್ಕಳಾಗಿಲ್ಲ ನನಗೆ. ಒಳ್ಳೇದು. ಮಕ್ಕಳಾಗದೇ ಇರೋದೇ ಒಳ್ಳೇದು. ಮೊದಲು ನೀವು ರಿಪೇರಿ ಆಗಿ ಆಮೇಲೆ ಮಗು ಮಾಡ್ಕೊಳ್ಳೋರಂತೆ. ಅಯ್ಯೋ ದೇವರೇ, ತುಂಬಾ ಒಳ್ಳೇದಾಯ್ತು ನೀವು ಮಕ್ಕಳಾಗದೇ ಇರೋದು. ಅರ್ಜೆಂಟಾ ಮಗು ಆಗ್ಬೇಕು ಅಂತ? ಅಮ್ಮ, ಅರ್ಜೆಂಟ್ ಮಗು ಆಗ್ಬೇಕು ಅಂತ ಅರ್ಜೆಂಟ್ ಇದೆಯಾ ನಿಂಗೆ? ಗುರುಜಿ ಬಹಳ ಒಂದ್ ನಿಮಿಷ ಕೇಳಿಸ್ಕೊತಾಯಿ. ಎಂತದೋ ಒಂದು ಹುಟ್ಲಿ ಅಂತಾನ, ಚೆನ್ನಾಗಿರೋದು ಹುಟ್ಬೇಕು ಅಂತಾನ? ಚೆನ್ನಾಗಿರೋದು ಹುಟ್ಟಬೇಕು. ನೋಡಿ, ಹಿಂಗ್ ಕೇಳಿದ್ರೆ ಹಿಂಗ್ ಕೇಳ್ತೀರಾ, ಹಂಗ್ ಕೇಳಿದ್ರೆ ಅರ್ಜೆಂಟ್ ಮಗು ಬೇಕು ಯಾವ್ದೋ ಒಂದ್ ಕೇಳೋದು ಸರಿ. ಆ ದೇವ್ರ ಹತ್ರ ಕೇಳಕ್ಕೂ ಬರಲ್ಲ. ಬೇಜಾರಾಗ್ಬಿಟ್ಟಲ್ಲ ಮಗು ಇಲ್ಲ ಅಂತ. ಜನ ಹಂಗಂತಾರೆ ಹಿಂಗಂತಾರೆ ಅಂತ. ಭಗವಂತ ಯಾವ್ದೋ ಒಂದ್ ಕೊಟ್ಬಿಡಪ್ಪ ಅಂತಾನೆ. ಆ ವೇಸ್ಟ್ ಬಾಡಿ ಎಲ್ಲಿ ನಿಂತಿರುತ್ತೆ ಹೇಳ್ಬಿಡ್ತಾನೆ, ಅವಾಗ ಕಟ್ಕೊಂಡು ಅನುಭವಿಸ್ಬಿಡಿದೆ ಅಂತ. ಭಗವಂತನಿಗೆ ಪ್ರಾರ್ಥನೆ ಮಾಡಿ ಮಕ್ಕಳನ್ನ ಪಡ್ಕೊಂಡವ್ರ ಕತೆ ಕೇಳಬೇಕು. ಚಿತ್ರಾನ್ನ ಆಗೋಗಿರುತ್ತೆ ಅವ್ರ ಲೈಫು. ಯಾರು ದೇವರನ್ನ ಬೇಡಿ ಮಕ್ಕಳು ಮಾಡ್ಕೋತಾರೋ, ನಮೋ ವೆಂಕಟೇಶ. ಮಗುನೇ ಒಂದ್ ದಾರಿ, ಕುಟುಂಬವೇ ಒಂದ್ ದಾರಿ. ಆಮೇಲೆ ಹೇಳ್ತಾರೆ ಪಕ್ಕದ ಮನೆಯವರು, ಸುಮ್ಮನೆ ಇದ್ದಿರು ಚೆನ್ನಾಗಿತ್ತು, ನಾನು ದೇವ್ರ ಹತ್ರ ಹೋಗಿ ಯಾಕೆ ಕೇಳ್ಕೊಂಡೆ? ಯಾಕೆ ಅಂದರೆ ಇವ್ರು ದೇವ್ರ ಹತ್ರ ಕೇಳೋದೇ ಗೊತ್ತಿಲ್ಲ. ಎಂಥದೋ ಒಂದು ಕೊಟ್ಬಿಡಪ್ಪ, ಎಂಥದೋ ಅಂತ ನೀನು ಕೇಳಿದೆ, ತಗೋ ಅಂತ ಕೊಟ್ರು. ಇಲ್ಲ, ಆ ಮಗು ಇಂಥ ಮಗುನೇ ಪಡ್ಕೊಳ್ಳೋದಕ್ಕೆ ನೀನು ಪ್ರಯತ್ನ ಮಾಡಪ್ಪ ಅಂದರೆ ನೀನು ನನ್ನ ಹತ್ರ ಇರೋದಕ್ಕೆ ಪ್ರಯತ್ನ ಮಾಡಪ್ಪ. ಭಗವಂತ ನನ್ನ ಹತ್ರ ಇರೋ ನೀನು. ಆ ರೀತಿಯಾದ ಮಗು ಅಂದರೆ ಭಗವಂತನ ರೀತಿಯಲ್ಲಿರ್ತಕ್ಕಂಥ ಜ್ಞಾನದಲ್ಲಿರ್ತಕ್ಕಂಥ ಮಗು ಬೇಕು ಅನ್ನೋದಕ್ಕೆ. ಭಗವಂತ ನನ್ನ ಹತ್ರ ಇರು ಅಂದರೆ ಭಗವಂತ ನನಗೊಂದು ಮಗು ಕೊಡು. ಯಾವ ಸರಿ ನಮ್ಮ ಭಗವಂತರ ಹತ್ರ ಇರಬೇಕಾ? ಭಗವಂತ ಬರೀ ಮಗು ಕೊಡ್ಬೇಕಾ? ಹತ್ರ ಇರಬೇಕು. ಇಲ್ವಲ್ಲ, ನಮ್ಗೆ ಗೊತ್ತೇ ಇಲ್ವಲ್ಲ. ಪ್ರಶ್ನೆನೇ ಕೇಳಕ್ ಬರಲ್ಲ. ಉತ್ತರ ಎಲ್ಲಿ? ದೇವರೇ ನನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕೊಡು, ದೇವರೇ ನನ್ನ ಮಗನ ಒಳ್ಳೆ ಹುಡುಗಿ ಸಿಕ್ಲಿ. ಇದಲ್ಲ. ಭಗವಂತ ನೀನು ನನಗೆ ಹತ್ರ ಆಗು, ಅಥವಾ ನಾನು ನಿನ್ಗೆ ಹತ್ರ ಆಗಬೇಕು, ನನಗೆ ಯಾವ್ದಾರು ಅವಕಾಶ ಮಾಡಪ್ಪ ಅಂತ ಒಂದು ವಿಚಾರ ಮಾಡ್ಕೊಳ್ಳೋದು ಒಂದು. ಎರಡನೇ ವಿಷಯ, ಈಗ ನಿನಗೆ ಆರೋಗ್ಯದ ಬಗ್ಗೆ ಕೇಳಬೇಕಾ, ಮಗು ಆಗ್ಬೇಕೋದ್ ಬಗ್ಗೆ ಕೇಳ್ಬೇಕಮ್ಮ? ಮಗು ಆಗ್ಬೇಕು ಗುರುಜಿ. ಏನ್ ಓದಿದ್ಯಮ್ಮ? ಏನ್ ಓದಿದ್ಯಾ? BA ಆಗಿದೆ, BA. ಇದೆಲ್ಲ ನಂಬಿಕೆ ಇದೆಯಾ ನಿನ್ಗೆ, ಅಥವಾ ಸುಮ್ಮನೆ ಏನೋ ಆಗ್ಲಿವಲ್ಲ ಮಗು ಅಂತ ಕೇಳಕ್ಕೆ ಕರೆ ಮಾಡ್ದ? ಇಲ್ಲ, ಬಹಳ ಟಾರ್ಚರ್ ಕೊಡ್ತಿದ್ದಾರೆ ಗುರುಜಿ. ಅದೇನೇ ಕಣಮ್ಮ, ಮಗುಗೋಸ್ಕರ ಕೇಳಕ್ಕೆ ಪ್ರಯತ್ನ ಮಾಡಿದೆ. ಮದ್ದೆಲ್ಲ ಇದೆಲ್ಲ ನಂಬಿಕೆ ಇಲ್ಲ ನಿಂಗೆ?
ಇದೆಲ್ಲ ಇತ್ತು ಮದ್ದಿಂದ ಗುರೂಜಿ. ಹಾ ಇತ್ತು, ನಂಬಿಕೆ ಇತ್ತು. ಯಾವ ವಾರ ಮದುವೆ ಆದೆ? ಇದು ಶುಕ್ರವಾರ 29 ನವೆಂಬರ್. ಆಯ್ತು ಆಯ್ತು. ನೀನು ಹುಟ್ಟಿದ್ದು ವಾರ ಯಾವುದು? ನಾನು ಇದು ಜುಲೈಯಲ್ಲಿ ಹುಟ್ಟಿದ್ದು, 13/7/1990. ವಾರ ಹೇಳಮ್ಮ ಅಂದ್ರೆ ಡೇಟ್ ಹೇಳ್ತೀಯಲ್ಲ ತಾಯಿ. ನೀನ್ ಯಾವ ವಾರ ಹುಟ್ಟದೆ? ಶುಕ್ರವಾರ. ಸರಿನಾ? ಇದು ಆ ಪುಣ್ಯಾತ್ಮನಿಗೆ ದೊಡ್ಡದಾಗ ಒಂದು ಸನ್ಮಾನ ಮಾಡಿ, ಶುಕ್ರವಾರ ಹುಟ್ಟದೊಳಗೆ ಶುಕ್ರವಾರ ಮದುವೆ, ಜೀವನ ಪರ್ಯಂತ ಅನುಭವಿಸು. ಜನ್ಮ ತಾರೆ ಅಂತಾರೆ. ಅಂದ್ರೆ ದಿನ ಸಾಯೋರು ಯಾರು ಅಂದ್ರೆ ಇವರೇ. ಅಮ್ಮ ಗೊತ್ತಾಯ್ತಾ? ಪಾಪ ಪುಣ್ಯಾತ್ಮನಿಗೆ ಅರ್ಜೆಂಟ್ ಇತ್ತು ಮದುವೆ ಮಾಡಿಸೋನಿಗೆ, ಅಥವಾ ನಿಮ್ಮಪ್ಪ ಅಮ್ಮನಿಗೆ ಅರ್ಜೆಂಟ್ ಇತ್ತು, ಹುಟ್ಟಿದ ವಾರ ಮದುವೆ ಮಾಡ್ಕೋಬೋದ? ನಾನು ಹಂಗೆ ಹೇಳ್ತೀನಮ್ಮ, ಬೇಕಾದಷ್ಟು 70% ಗಂಡು ಹೆಣ್ಣು ಹುಟ್ಟಿದ ದಿನ ಯಾರು ಮದುವೆ ಮಾಡ್ಕೋತಾರೆ ಜೀವನ ಪರ್ಯಂತ ನರಕ ಅಂತ ಪಂಚಾಂಗ ಹೇಳೋರು ಗೊತ್ತಿಲ್ಲ. ಪಂಚಾಂಗದಲ್ಲಿ ಇದೆ, ಪಂಚಾಂಗದಲ್ಲಿ ಮಾಡಬಾರ್ದು ಅಂತಿದೆ, ಹೇಳೋರು ಇದನ್ನು ಮುಚ್ಚಾಕ್ಬಿಡ್ತಾರೆ. ಯಾಕೆ ಅಂದ್ರೆ ಬಂದು ದಕ್ಷಿಣ ಹಿಡದೆ ಹೊಟ್ಟೋಗ್ಬಿಡ್ತಾರಲ್ಲ, ಅದು ವೇಸ್ಟ್ ಆಗ್ಬಿಟ್ರೆ ಹೆಂಗೆ ಅಂದ್ಬಿಟ್ಟು ಮಾಡಿ ಚೆನ್ನಾಗದೆ ಅಂದ್ಬಿಡ್ತಾರೆ. ಆಮೇಲೆ ಇನ್ನೊಂದು ಬೇಡ ಅಂದ್ರೆ ಇನ್ನೊಬ್ರ ಹತ್ರ ಮಾಡ್ಕೋತಾರೆ ಅವರು. ಅದಕ್ಕೆ ಇಲ್ಲೇ ಹೇಳಿದ್ರೆ ಸಾಂಕ್ಷನ್ ಮಾಡ್ಬಿಡ್ತಾರೆ, ಮಾಡ್ಕೋಗು ಅಂತ. ತಪ್ಪ್ಯಾರ್ದು? ಜನಗಳು ಆಗಬೇಕು. ಈ ಅಮ್ಮ ಏನ್ ಕೇಳ್ತಾ ಇರೋದು ಈಗ, ಜನಗಳದ್ದು ಒತ್ತಡ ಜಾಸ್ತಿ ಆಯ್ತು. ನನಗೀಗ ಮಗು ಬೇಕು ಅಂತ ಅಷ್ಟೇ ಅಲ್ವಾ? ಮಗು ಆದ್ಮೇಲೆ ಅದೇ ಸಮಾಜ ಬಂದು ನಿನ್ ಕೇಳಲ್ಲ ಮಗು ಹೆಂಗೈತಿ ಅಂತ ಅಲ್ವಾ? ಇದೇನು ಇಂಥ ಮಗು ಎತ್ಬಿಟ್ಟು ಅಂತ ಆಗ್ಲೂ ಬೈತಾರೆ. ಅದಕ್ಕೆ ಏನ್ ಮಾಡ್ಬೇಕು, ಮಗು ಚೆನ್ನಾಗಿರೋ ಮಗು ಬೇಕಂದ್ರೆ ನಾವು ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕಲ್ಲಮ್ಮ ನೀನು. ನಿದ್ದೆ ಮಾಡಿ ಕಣ್ತುಂಬ ನಿದ್ದೆ ಮಾಡಿದೀನಿ ಅಂತ ಯಾವಾಗ ಹೇಳ್ತೀಯ? ಹೇಳಕ್ಕೆ ಆಗಲ್ಲ. ಇಲ್ಲಿ ನೋಡಮ್ಮ, ನಿದ್ದೆನೇ ಮಾಡಕ್ ಗೊತ್ತಾಗಿಲ್ಲ. ಅಮ್ಮನಿಗೆ ನಿದ್ದೆ ಮಾಡೋದು ಗೊತ್ತಾಗಿಲ್ಲ, ನಿದ್ದೆ ಬರೋದೂ ಇಲ್ಲ. ಪ್ರಪಂಚದ ಇತಿಹಾಸದಲ್ಲಿ ಪೂರ್ವಾಭಾದ್ರ ಹೆಣ್ಣೋ ಗಂಡೋ ಇದ್ರೆ ಮದುವೆ ಮಾಡ್ಕೊಂಡ್ರಿ ಕೆಟ್ರಿ ಅಂತ ನಾನು ಹೇಳಬೇಕಾದ್ರೆ ಬೇಜಾರಾಗತ್ತೆ. ಪೂರ್ವಾಭಾದ್ರ ಹುಡುಗ ಆದ್ರೂ ಹುಡುಗಿ ಆದ್ರೂ ಮಾಡ್ಕೊಂಡ್ರಿ ಪೂರ್ಣವಾಗಿ ಪ್ರತಿ ರಾತ್ರಿ ಜಾಗರಣೆ, ಹುಚ್ಚು ಬೆಪ್ಪು ಎಲ್ಲ ಬಂದಿರುತ್ತೆ. ಇವ್ರನ್ನ ರಿಪೇರಿ ಮಾಡೋಕ್ಕಾಗಲ್ಲ, ಇವ್ರು ಯಾವ ಔಷಧಿ ಹಿಡಿಯಲ್ಲ, ಯಾವ ದೇವರು ಕೈ ಹಿಡಿಯಲ್ಲ, ಇವರು ನೆಮ್ಮದಿಯಾಗಿ ಬದುಕಿಲ್ಲ. ಕಾರಣ ನಿದ್ದೆ ಮಾಡ್ತಿಲ್ಲ. ಅಮ್ಮ ನಿದ್ದೆ ಮಾಡಕ್ ಬರದೆ ಮದುವೆ ಯಾಕೆ ಮಾಡ್ಕೊಂಡೆ ತಾಯಿ? ಮನೆಗೆ ಅರ್ಜೆಂಟ್ ಮಾಡಿ ಮಾಡಿಸ್ಬಿಟ್ರು. ಒಳ್ಳೆ ಕಥೆ ಅಲ್ಲ. ಒಂದಿನದ ಮದುವೆ ಇದು. ಪುರೋಹಿತನ ಕೇಳಬೇಕಿತ್ತು, ಸ್ವಾಮಿ ನನಗೆ ಈಗ ಈ ವಿಷಯ ಹೇಳ್ತೀನಮ್ಮ, ಮದುವೆ ಮಾಡಿಸೋ ಪುರೋಹಿತರಿಗೆ ಹೆಣ್ಣು ಗಂಡು ನಿದ್ದೆ ಚೆನ್ನಾಗಿದೆ ಅಂತ ಯಾರು ಹೇಳ್ತಾರನಮ್ಮ? ಇಲ್ಲ. ಯಾರು ಕೇಳ್ತಾರ? ಅರೆ ಮದುವೆ ಮಾಡ್ಬಿಟ್ಟು ನಿದ್ದೆನೇ ಬರ್ಲಿಲ್ಲ ಅಂದ್ರೆ ಎಂತ ಕತೆ ಇದು? ದಾಂಪತ್ಯದ ಕತೆ ಏನು? ಒಬ್ರು ಮಲ್ಕೊಂಡು ಗೊರಕೆ ಹೊಡಿಯೋದು, ಇನ್ನೊಬ್ರು ಕುತ್ಕೊಂಡು ನೋಡೋದು. ಇವನು ನೋಡಿ ಹೆಂಗ್ ಗೊರಕೆ ಹೊಡಿತಾನೆ, ನಾನು ನಿದ್ದೆ ಇದೆ ಕೂತಿದ್ದೀನಿ, ಬೆಳಿಗ್ಗೆ ಆದ ತಕ್ಷಣ ಇಬ್ರಿಗೂ ಜಗಳ. ಹೌದಾ? ನಿದ್ಗೆಟ್ಟ ಮೇಲೆ ಜಗಳ ಆಡ್ಲೇಬೇಕು ಅಲ್ವಾ? ಯಾವ್ದಕ್ ಬೇಕು ಈ ಮದುವೆ? ಜ್ಯೋತಿಷ್ಯ ಹೇಳ್ತಕ್ಕಂಥವ್ರಿಗೆ ನಿಜಕ್ಕೂ ಹೇಳ್ತೀನಲ್ಲ, ಇವೆಲ್ಲ ಪ್ರಜ್ಞೆ ಇರಬೇಕು. ಒಂದು ಭಾಗ ಈ ಮದುವೆ ಮಾಡ್ತಕ್ಕಂಥ ತಂದೆ ತಾಯಿಗಳಿದಾರಲ್ಲ, ನನ್ನ ಮಗನಿಗೆ ನಿದ್ದೆಯ ಅಭ್ಯಾಸ ಚೆನ್ನಾಗಿದೆಯಾ? ನಂಬರ್ 1. ಈ ನಿದ್ದೆ ಅಭ್ಯಾಸ ಯಾರಿಗೆ ಸರಿ ಇಲ್ಲವೋ ಅವರಿಗೆ ಮದುವೆ ಮಾಡಿದ್ರಿ, ನೀವು ಕೆಟ್ಟ್ರಿ, ಅವ್ರನ್ನ ಕೆಡ್ಸಿದ್ರಿ, ಪ್ರಪಂಚ ಕೆಡ್ಸಿದ್ರಿ, ಸಮಾಜ ಕೆಡ್ಸಿದ್ರಿ, ವಂಶನ ಕೆಟ್ಟಾಯ್ತು. ಇದಕ್ಕೆ ಔಷಧಿ ಎಲ್ಲೂ ಇಲ್ಲ. ನಿದ್ದೆ ಬರುವುದಕ್ಕೆ ಔಷಧಿ ಇಲ್ಲ. ಮಾತ್ರೆ ತಗೊಂಡ್ರೆ ದಿನ ತಗೋಬೇಕು. ಎಷ್ಟು ದಿನ ತಗೋತೀರಾ? ಆಮೇಲೆ ಏನು ಮಾಡ್ತೀರಾ? ಅದು ಫಿಕ್ಸ್ ಆಗಿಬಿಟ್ರೆ ಮಾತ್ರೆ ಬೇಕೇ ಬೇಕು. ಆ ರೀತಿಯಾದ ಜೀವನ ಬೇಕಾ? ಈಗ ನಿನ್ಗೆ ನಿದ್ದೆ ಸಂಪೂರ್ಣವಾಗಿ ಬೇಕಾ ಬೇಡವಮ್ಮ? ಬೇಕು. ಯಾಕೆ ತಿಳ್ಕೊಳ್ಳಿಲ್ಲ ನೀನು? ನಾನು ಚೆನ್ನಾಗಿ ನಿದ್ದೆ ಮಾಡ್ಬೇಕು ಅಂತ ಆಸೆ ಇಲ್ವಾ ನಿಂಗೆ? ಇದೆ. ಯಾಕೆ ತಿಳ್ಕೊಳ್ಳಿಲ್ಲ ನೀನು? ಹೂನಪ್ಪ, ನಿದ್ದೆನೆ ಬರ್ಲಿಲ್ಲ ಅಂದ್ರೆ ಆರೋಗ್ಯ ಹೆಂಗ್ ಚೆನ್ನಾಗಿರುತ್ತೆ? ಎಲ್ಲದಕ್ಕಿಂತ ಹೆಚ್ಚಾಗಮ್ಮ ಉಸಿರಾಟ ಒಂದೊಂದ್ಸಲ ಹೆಂಗ್ ಆಟ ಆಡ್ಸುತ್ತೆ ನಿನ್ಗೆ ಅಂದ್ರೆ, ನಾನು ಏನಾರು ಆಗ್ಬಿಡ್ತೀನಿ ಅನ್ನೋ ಮಟ್ಟಕ್ಕೆ ಉಸಿರಾಟ ಆಡ್ಸುತ್ತೆ ನಿನ್ಗೆ. ಹೌದಾ ಇಲ್ವಾ? ಇದಕ್ಕೆ ಎಷ್ಟು ಉದ್ದ ಮಾತಾಡ್ಬೋದು ಅಂದ್ರಮ್ಮ, ನಮ್ಗೆ ಜೀವ ಇದೆ ಅಂತ ನಾವ್ ಹೇಳ್ತೀವಿ. ಹೌದಾ? ಜೀವ ಎಲ್ಲಿದೆ ಅಂತ ಕೇಳಿದ್ರೆ ಯಾರು ಹೇಳಕ್ಕಾಗತ್ತ ಅಂತ ನನ್ನ ಪ್ರಶ್ನೆ. ಜೀವ ಎಲ್ಲಿದೆ ಅಂತ ಹೇಳಕ್ಕಾಗತ್ತೆ ಅಂತ್ಯಮ್ಮ? ಇಲ್ಲ. ಈ ಅಮ್ಮನ ವಿಷಯಕ್ಕೆ ಹೇಳ್ತೀನಿ ಉದಾಹರಣೆ ಕೊಟ್ಟು. ಯಾಕೆ ಅಂದ್ರೆ ನನ್ಗೆ ಏನ್ ಆಗ್ಬಿಡುತ್ತೋ ಅನ್ನೋ ಭಯ ಬೇಕಾದ ಕ್ಷಣಕ್ಕಿದೆ. ಸ್ವಾಮಿ ಇಲ್ಲಿ ಹಿಡ್ಕೊಂಡಂಗಾಯ್ತದೆ, ಇಲ್ಲಿ ಒತ್ತಂಗಾಯ್ತದೆ, ಗ್ಯಾಸ್ಟ್ರಿಕ್ ಆಗೈತೆ, ಇವ್ರದೇ ಕಲ್ಪನೆ ರೋಗಗಳು. ಅದ್ಯಾವುದೂ ಅಲ್ಲ. ಆಗ್ತಾ ಇರ್ತಕ್ಕಂತಹ ವಿಚಾರ ಏನಂತಂದ್ರೆ, ಮನುಷ್ಯನ ಜೀವ ಎಲ್ಲಿದೆ ಅಂದ್ರೆ, ಇವತ್ತು ಪ್ರತಿಯೊಬ್ರು ತಿಳ್ಕೊಳ್ಳಿ, ಶುಕ್ರವಾರ ಪೂಜೆಗಳು ಮಾಡ್ಕೊಂಡು ವ್ರತಗಳು ಮಾಡ್ಕೊಂಡು ಏನೂ ಆಗ್ತಾ ಇಲ್ಲ ಅಂತ ಗೋಳಾಗ್ತಿರಲ್ಲ, ಕಣ್ಣೀರಾಗ್ತಿರಲ್ಲ, ಯೋಚನೆ ಮಾಡ್ತಿರಲ್ಲ, ಜಗಳ ಮಾಡ್ತಿರಲ್ಲ. ಇವತ್ತು
ಅರ್ಥ ಮಾಡ್ಕೊಳ್ಳಿ, ನಮ್ಮ ಜೀವ ಇರೋದು ಮಲತ್ರಯ. ಮೋಷನ್ ಕ್ಲೀನ್ ಆಗದೆ ಇರತಕ್ಕಂಥವರಿಗೆ ಯಾವ ಕಾರಣಕ್ಕೂ ಜೀವ ಭಯದಲ್ಲೇ ಬದುಕ್ತಾರೆ. ನನಗೇನಾರು ಆಗ್ಬಿಡುತ್ತಾ ಅಂತ ಮಲ್ಕತಾರೆ, ಬೆಳಿಗ್ಗೆ ಏಳ್ತೀನ ಅಂತ ಮಲ್ಕತಾರೆ. ಇಂಥ ಕರ್ಮಕ್ಕೆ ಇರೋದು 80%. ನಮ್ಮ ಭಾರತ ದೇಶದಲ್ಲಿ 80% ಜೀವಕ್ಕೆ ಬೆಲೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಸಮಸ್ಯೆಯಲ್ಲಿ ಕರುಳು ಒಳಗಡೆ ಬೇಕಾದಷ್ಟು ರಾಸಿ ಗುಡ್ಡೆ ಇಟ್ಕೊಂಡು ಯೋಚನೆ ಮಾಡಿಕೊಂಡು ಬೆವರು ಒರೆಸ್ಕೊಂಡು ಉಸಿರು ಬಿಟ್ಕೊಂಡು ಹೊರಗಡೆ ಹೋಗಿ ನೋಡೋದೇನು, ಪರದಾಡೋದೇನು, ಯಾಕೋ ಏನೋ ಆಗೈತದೆ ಅನ್ನೋದೇನು. ಯಾಕ್ರಿ ಕರ್ಮ? ಇದಕ್ಕೆ ಯಾವುದೇ ಔಷಧಿಗಳು ಪ್ರಪಂಚದಲ್ಲಿ ಇಲ್ಲ. ಯಾವುದೇ ಔಷಧಿಗಳು ತಗೊಂಡ್ರೆ ಬೇಗ ಸಾಯ್ತೀರಾ, ಆಯಸ್ಸು ನೀವೇ ಕಮ್ಮಿ ಮಾಡ್ಕೋತೀರಾ. ಇದಕ್ಕೆ ನಿಜವಾಗ್ಲೂ ಬೇಕಾಗಿರ್ತಕ್ಕಂಥದ್ದು ನಮ್ಮ ಜೀವ ಇರೋದು. ಅದಕ್ಕೆ ಮನುಷ್ಯನಿಗೆ ಪ್ರಾಣ ಹೋಗ್ಬೇಕಾದ್ರೆ ಯಾವಾಗಲೂ ಯೂರಿನ್ ಮೋಷನ್ ಮೂಲಕನೇ ಪ್ರಾಣ ಹೋಗ್ತಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಪ್ರಾಣ ಹೋಗಬೇಕಾದ್ರೆ ನತ್ತಿಯಲ್ಲಿ ಹೋಗಬೇಕು, ಇದು ನಿಜವಾದ ಪ್ರಾಣ. ಇವತ್ತಿನ ಈ ಪ್ರಪಂಚದಲ್ಲಿ ನತ್ತಿಯಲ್ಲಿ ಪ್ರಾಣ ಹೋಗ್ಲಿಕ್ಕಿಲ್ಲ. ಎಲ್ಲ ಕೆಳಭಾಗದಲ್ಲೇ ಹಿಂಸೆಯನ್ನು ಅನುಭವಿಸಿ ಆ ರೀತಿ ಪ್ರಾಣ ಹೋದಂಥವ್ರ ಮನೆಯಲ್ಲಿ ಆ ವಂಶಕ್ಕೆ 7 ವರ್ಷ ಕಷ್ಟ ಅನುಭವಿಸ್ಬೇಕು. ಆ ರೀತಿ ಸಾವಾದರೆ ಆ ಸಾವಿಗೆ ನೀವು ಯಾವ ಪ್ರಾಯಶ್ಚಿತ್ತ ಮಾಡಿದ್ರೂ ಒಳ್ಳೇದಾಗಲ್ಲ. ಇದನ್ನ ನಿಮ್ಮ ತಂದೆ ಮನೇಲಿ, ನಿಮ್ಮ ತಾಯಿ ಮನೇಲಿ ಎಲ್ಲರಿಗೂ ಈ ಸಮಸ್ಯೆ ಇದೆ. ಯಾರು ಕ್ಲಾರಿಟಿಯಾಗಿ ತಿಳ್ಕೊಂಡಿಲ್ಲ. ಏನೋ ತಿನ್ನಬೇಕು, ಹೆಂಗೋ ಇರಬೇಕು, ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಯೋಚನೆ ಮಾಡಮ್ಮ. ಏನು ಹೇಳ್ತೀಯ ತಾಯಿ? ಹೌದಾ ಅಲ್ವಾ? ಹೌದು ಹೌದು. ಇದನ್ನ ರಿಪೇರಿ ಮಾಡ್ಕೋ ತಾಯಿ, ಮಗು ಆಗತ್ತೆ, ಈಗಲೇ ಅರ್ಜೆಂಟ್ ಇಲ್ಲ. ಮೊದಲು ನಿನ್ನ ದೇಹ ರಿಪೇರಿ ಮಾಡ್ಕೋ. ದೇಹ ರಿಪೇರಿ ಅಂದ್ರೆ ಹೆಂಗೆ ಅಂದ್ರೆ ತಿಳ್ಕೊಳಕ್ ಪ್ರಯತ್ನ ಮಾಡು, ಹೇಳ್ಕೊಡೋಣ. ನಿನ್ನ ದೇಹವನ್ನ ರಿಪೇರಿ ಮಾಡೋದಕ್ಕೆ ಕಲ್ತ್ಕೊಂಡ್ರೆ ನಿನಗೆ ಮಗು ಅಲ್ಲ, ಮಕ್ಕಳು ನಿನಗೆ ಸಾಕು ಅನ್ನೋ ಮಟ್ಟಕ್ಕೆ ಮಕ್ಕಳಾಗತ್ತೆ. ಜೀವನದಲ್ಲಿ ಉಸಿರಾಟ ಚೆನ್ನಾಗಿರಲಿ, ನಿನ್ನ ದೇಹದ ಚರ್ಮ ಚೆನ್ನಾಗಿರಲಿ. ಪ್ರತಿಯೊಂದು ವಿಷಯ ಹೇಳಿದ್ರೆ ಒಂದು 3 ಗಂಟೆ ಟೈಮ್ ಹೇಳ್ಬೋದು. ಹಂಗಂತ ಹೆದರ್ಕೋಬೇಡ. ಇವತ್ತು ಸತ್ಯ ನಮ್ಗೆ ಶುಕ್ರವಾರ ಗೊತ್ತಾಗಿದೆ ಅಂತ ಹೇಳಿ ಶ್ರೀನಿವಾಸ್ ಹತ್ರ ಹೋಗಿ ಬರೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದು ಯಾವ ರೀತಿ ಹೋಗಬೇಕು, ಯಾವ ರೀತಿ ಹೋಗಿ ಏನು ಮಾಡಬೇಕು, ಈ ಪ್ರಯತ್ನವನ್ನು ತಿಳ್ಕೊಳ್ಳೋಕ್ಕೆ ನೀನು ಪ್ರಯತ್ನ ಮಾಡು. ಫಸ್ಟು ಮಗು ಅಂತಕ್ಕಂಥದ್ದು ತುಂಬ ಖುಷಿ ಕೊಡುವಂಥ ಮಗು ಆಗತ್ತೆ. ನೀನು ಖುಷಿಯಾಗಿರ್ತೀಯ. ಒಳ್ಳೇದಾಗಲಿ ತಾಯಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ನೀವು ಆಗ್ಲೇ ಈ ದೇಹ ಸಮೀಕ್ಷೆಯ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನ ಕಂಟಿನ್ಯೂ ಮಾಡಿ. ಈಗ ಇಷ್ಟೊತ್ತರೂ ಎಷ್ಟು ಮಾತಾಡ್ದೆ ಲೆಕ್ಕ ಹಾಕಳಮ್ಮ. ಈಗ ದೇಹ ಸಮೀಕ್ಷೆ ತಾನೇ ಇದು. ಹೌದು. ಈಗ ವ್ಯಕ್ತಿ ನೋಡಿಲ್ಲ, ನಾನು ಕುಂಡಲಿ ನೋಡಿಲ್ಲ, ಹೌದಲ್ಲ? ಈಗ ಲೆಕ್ಕ ಹಾಕೊಳ್ಳಿ ಎಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು ದೇಹ ಸಮೀಕ್ಷೆ ಅಂತ ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಭಾರತ ದೇಶದಲ್ಲಿ ಯಾಕಿಂತವ್ರು ಹುಟ್ಟಿಲ್ಲ ಅಂತ ನನಗೆ ಪ್ರಶ್ನೆ. ದೇಹ ಸಮೀಕ್ಷೆ ಬಗ್ಗೆ ಮಾಹಿತಿ ಕೊಡಕ್ಕೆ ಯಾಕೆ ಹುಟ್ಟಿಲ್ಲ? ಹುಟ್ಟೋದು ಇಲ್ಲ, ಹುಟ್ಟು ಇಲ್ಲ ಅಂತ ನಾನು ಈ ಮೂಲಕ ಹೇಳ್ತೀನಿ. ಹಂಗೆ ಹೇಳಿದ್ರೆ ನಮ್ಮ ದೇಶದಲ್ಲಿ ಈ ರೀತಿ ರೋಗಗಳಿಗೆ ನಾವು ಸಿಕ್ಕಾಕೋಬೇಕಾದ ಅವಶ್ಯಕತೆ ಇಲ್ಲ. ನೆನ್ನೆ ಒಂದು ಪೇಪರಲ್ಲಿ ನೋಡಿದೆ ನಾನು, ಅದ್ಯಾವುದೋ ಕಾಲಲ್ಲಿ ಇಷ್ಟಾಗಲ್ಲ ಕಪ್ಪು ಮಚ್ಚೆ ಬಂದ್ರೆ ಅದೇನೋ ಅಂತೆ ಸಮಸ್ಯೆ ಅಂತೆ, ಹುಳ ಕಚ್ಚುತ್ತಂಥದ್ದು. ಕಚ್ಚಿದ ಮೇಲೆ ದೇಹ ಎಲ್ಲ ಹಾಳಾಗತ್ತಂತೆ. ನನಗೆ ನಗು ಬಂತು. ಏನು ಈ ಮಟ್ಟಕ್ಕೂ ಎದ್ಕೊಂಡು ಬದುಕಬೇಕಾ ನಾವು? ಅಮ್ಮ, ಹಾವು ಕಚ್ಚಿದ್ರು ಸಾಯಲ್ಲ ತಾಯಿ, ಅಂತ ತಾಕತ್ತಿದೆ ನಮ್ಮ ದೇಹದಲ್ಲಿ. ಹಾವು ಕಚ್ಚಿದ್ರು ಸಾಯಲ್ಲ ಅಂತ ದೇಹ ಇಟ್ಕೊಂಡು ಯಾವುದೋ ಒಂದು ಹುಳ, ಆ ಹುಳ ಬಂದು ಕುಟುಕ್ಬಿಟ್ರೆ ಎಲ್ಲ ಏರ್ಬಿಡ್ತಂತೆ ಮೇಲ್ಮುಖವಾಗಿ. ಏನಮ್ಮ ಈ ಗುಬ್ಬಚ್ಚಿ ಕಥೆಗಳು? ನಿಜಕ್ಕೂ ನಗು ಬರುತ್ತೆ ನನಗೆ. ಹಾಸ್ಯಾಸ್ಪದವಾದ ಮಾತುಗಳು, ಒಂದಕ್ಕೂ ಅರ್ಥ ಇಲ್ಲ, ಪವರ್ ಇಲ್ಲ, ಶಕ್ತಿ ಇಲ್ಲ. ಸುಮ್ಮನೆ ಏನೋ ಒಂದು ಭಾಷಣ ಮಾಡೋದು, ಏನೋ ಒಂದು ತಿಳಿದೀನಿ. ಇದು ನಮ್ಮ ಸೈನ್ಸು, ಮನೋವೈಜ್ಞಾನಿಕವಾಗಿರ್ತಕ್ಕಂಥ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋರು ಮಾತ್ರ ಮಾತಾಡ್ಬೋದೇ ವಿನಃ ಓದಿದ್ದೀನಿ, ಪಾಂಡಿತ್ಯ ತಗೊಂಡಿದ್ದೀನಿ ಅಂತಂದ್ರೆ ಇಲ್ಲೆಲ್ಲ ವರ್ಕ್ ಆಗಲ್ಲ. ಜ್ಯೋತಿಷ್ಯ ಕಲಿತೀನಿ. ಥ್ಯಾಂಕ್ ಯು. ಈ ಸಾಧಾರಣ ಪ್ರೈಮರ್ಗೆ ದೇಶದ ವೈಟೆಸ್ಟ್ ಪುಟ್ಟಿ ಬಿರ್ಲಾ ವೈಟ್ ಪುಟ್ಟಿಗೆ ಯೋಗ್ಯ ಅಂತ ತಿಳ್ಕೊಂಡೆ. ಬಿರ್ಲಾ ವೈಟ್ ಪುಟ್ಟಿ ಜೊತೆ ಓನ್ಲಿ ಬಿರ್ಲಾ ವೈಟ್ ಪ್ರೈಮರ್. ಈ ಜೋಡಿ ನೀಡುತ್ತೆ ಬ್ರೈಟ್ನೆಸ್ ನ ಅಡ್ವಾಂಟೇಜ್, ಅಂದ್ರೆ ಬಿರ್ಲಾ ವೈಟ್ ಸಿಮೆಂಟ್ ನ ಅಡ್ವಾಂಟೇಜ್. ಪುಟ್ಟಿ ಮತ್ತು ಪ್ರೈಮರ್ ವೈಟೆಸ್ಟ್ ಇದ್ರೆ ಗೋಡೆಗಳು ಬ್ರೈಟೆಸ್ಟ್. ಜ್ಯೋತಿಷ್ಯ ಸತ್ಯ, ಜ್ಯೋತಿಷಿ ಸುಳ್ಳು. ಇದನ್ನ ವ್ಯತ್ಯಾಸ ತಿಳ್ಕೊಳ್ಳಿ. ಜ್ಯೋತಿಷ್ಯ ಸತ್ಯ, ಜ್ಯೋತಿಷಿ ಸುಳ್ಳು. ಅವನವನ ಅನುಕೂಲಕ್ಕೆ ತಕ್ಕಂತೆ ಮಾರ್ಕೆಟಿಂಗ್ ಗುರುಗಳಾಗಿ ಇದನ್ನ ಕೈಲಿ ಇಟ್ಕೊಳ್ಳಿ, ಇದನ್ನ ಕತ್ಕಾಕೊಳ್ಳಿ, ಇದನ್ನ ಜೇಬಲ್ಲಿ ಇಟ್ಕೊಳ್ಳಿ, ಇದನ್ನ ಬಾಗಿಲು ಕಟ್ಕೊಳ್ಳಿ ಅಂತ ಹೇಳ್ತಾರಲ್ಲ, ಇದು ಮಾರ್ಕೆಟಿಂಗ್. ಈ ಮಾರ್ಕೆಟಿಂಗ್ನವ್ರಿಗೋಸ್ಕರ ನಾವು ಕ್ರಿಯೇಟ್ ಮಾಡ್ಕೊಂಡ್ರೆ ಒಂದು ಸಬ್ಜೆಕ್ಟ್ ಅಷ್ಟೇ. ಇದರಿಂದ ಪರಿವರ್ತನೆ ಆಗ್ತದೆ ಅಂತ ನೀವು ತಿಳ್ಕೊಂಡಿದ್ರೆ ನಿಮ್ಮ ಜೇಬ್ ಖಾಲಿ ಆಗುತ್ತೆ ಅಷ್ಟೇ. ನಮ್ಮ ಬದುಕು ಈ ರೀತಿನೇ ಆಗಿರೋದು. ರೆಡಿಮೇಡ್ ಬದುಕು ಆಗಬಾರ್ದು. ನಮ್ಮ ಬದುಕು ಮೌಲ್ಯ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ವಿಷಯ.
ಈಗ ವಿಚಾರಕ್ಕೆ ಬರೋಣ. ನಮ್ಮಲ್ಲಿ ಇರ್ತಕ್ಕಂತಹ ಒಂದು ವಿಷಯ, ಅತಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಏನಂದ್ರೆ, ನಾನು ಸಾಕಷ್ಟು ಸಲ ಹೇಳ್ತಿರ್ತೀನಿ, ಏನದು ಅಂತಕ್ಕಂಥ ಒಂದು ವಿಷಯಕ್ಕೆ ಹೋದರೆ, ನಾವು ಜೀವನದಲ್ಲಿ ಏನೇ ನೀವು ತಿಳ್ಕೊಳ್ಳಿ, ಏನೇ ನೀವು ಮಾಡಿ, ಏನು ಮಾಡಬೇಕು? ನಮ್ಮ ಪ್ರಯತ್ನ ಯಾವುದು? ನಮ್ಮ ತಪ್ಪು ಎಲ್ಲಿದೆ ಅಂತ ಒಪ್ಕೋಬೇಕು. ಹೌದು. ಏನು ಹೇಳ್ತೀಯಮ್ಮ? ಯಾವುದ್ರಲ್ಲಿ ತಪ್ಪು? ಮನೆ ಕಟ್ಟೋದ್ರಲ್ಲಿ ತಪ್ಪಾ? ಮನೆ ಕಟ್ಟೋದ್ರಲ್ಲಿ ತಪ್ಪು ಅಂದ್ರೆ ಯಾವ್ದದು? ನಾವು ವಾಸ್ತು ಪ್ರಕಾರನೇ ಕಟ್ಟಿದೀವಿ ಅಂತ ಸುಮ್ಮನೆ ಒಂದು ಟಿಪ್ಸ್ ಕೊಡ್ತೀನಿ. ಸುಮಾರು ಜನಕ್ಕೆ ಇದಿದೆ. ನಾವು ಸ್ವಾಮಿ ಎಲ್ಲ ಕೇಳಿದೀವಿ, ವಾಸ್ತುವರು ಬಂದಿರು, ಎಲ್ಲ ಕೇಳಿ ಅಚ್ಚುಕಟ್ಟಾಗಿ ಕಟ್ಟಿದೀವಿ ಅಂತಾರೆ. ಹೆಂಗಿದೆ ಅಂದ್ರೆ, ಅಯ್ಯೋ ಸ್ವಾಮಿ ಅದೇ ಗೊತ್ತಾಗ್ತಾ ಇಲ್ಲ, ಕಟ್ಟಿದ್ರು ಅವರು ಬಂದು ಹೇಳಿದ್ರು ಯಾಕೋ ಸರಿ ಹೋಗ್ತಾ ಇಲ್ಲ, ಅದನ್ನು ಹೇಳ್ತಾರೆ ಇದನ್ನು ಹೇಳ್ತಾರೆ. ಅದಕ್ಕೆ ನಾನು ಒಂದು ಟಿಪ್ಸ್ ಹೇಳ್ತೀನಿ. ಏನ್ ಸರಿ ಹೋಗಿಲ್ಲ ಅಲ್ಲಿ ಅಂದ್ರೆ, ಮಣ್ಣು ಅಂತ ನಮ್ಗೆ ಗೊತ್ತು. ಈ ಭೂಮಿಯಲ್ಲಿ ಮಣ್ಣಿದೆ ಗೊತ್ತು. ನಾವು ತಿಳ್ಕೊಂಡದ್ದು ಎರಡೇ, ಬೆಳೆಯಕ್ಕೆ ಭೂಮಿ, ಮನೆ ಕಟ್ಟಕ್ಕೆ ಭೂಮಿ. ಹೌದೇನಮ್ಮ? ಇದೇ ತಪ್ಪಾಗಿರೋದು. ಅಂದ್ರೆ ಆ ಮಣ್ಣಿನಲ್ಲಿ ಎಷ್ಟು ಶಕ್ತಿ ಇದೆ ತಿಳ್ಕೊಂಡು ಮನೆ ಕಟ್ಟಕ್ಕೆ ಯಾರಿಗಾರು ಗೊತ್ತಿದೆಯಾ? ಇಲ್ಲ. ಮಣ್ಣಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ತಿಳ್ಕೊಂಡು ಮನೆ ಕಟ್ಟಿದ್ರೆ ಅವ್ರಿಗೆ ಅವ್ರು ಕೇಳಿದ್ದೆಲ್ಲ ಭಗವಂತ ಕೊಡ್ತಾ ಹೋಗ್ತಾರೆ. ಯಾಕೆಂದ್ರೆ ಮಣ್ಣಿನಲ್ಲಿ ಆ ತಾಕತ್ತಿರಬೇಕು. ಮಣ್ಣಲ್ಲೇ ತಾಕತ್ತಿಲ್ಲ ಅಂದ ಮೇಲೆ ನೀನು ಮನೆ ಕಟ್ಬಿಟ್ಟು ಚೆನ್ನಾಗಿ ಹೆಂಗಿರ್ತೀಯ? ಈಗ ನಾವು ಮನೆ ಕಟ್ಟೋದಲ್ಲಿ ಭೂಮಿ ಮೇಲೆ, ಹೌದಾ? ಆ ಮಣ್ಣಿನಲ್ಲಿ ಇರ್ತಕ್ಕಂಥ ಸತ್ಯ ನಿನ್ನ ಮನೆಗೆ ಬೆಳಕು, ಶಾಖ ಎಲ್ಲವೂ ಉತ್ಪತ್ತಿ ಆಗತ್ತೆ. ನೀನು ಅದನ್ನ ಯಾವ ರೀತಿ ಕಂಡುಹಿಡಿತೀಯ? ಒಂದು, ಇದನ್ನ ಯಾರು ಹೇಳಕ್ಕಾಗತ್ತಾ? ಈ ಭೂಮಿ ಫಲವತ್ತಾಗಿದೆ, ಅದ್ರ ಹೆಸರೇನು? ಫಲವತ್ತಾದ ಭೂಮಿಯಲ್ಲಿ ಮನೆಯನ್ನ ಕಟ್ಟಿದವರು ಕುಟುಂಬದಲ್ಲ ಎಲ್ಲರೂ ಸದಸ್ಯರು ಫಲವತ್ತಾಗಿರ್ತಾರೆ. ಕೆಲವು ನೋಡಮ್ಮ ನೀನು, ಕೆಲವು ಮನೆಗಳು ನೋಡು, ಕೆಲವರು ಅಕಸ್ಮಾತ್ ಆಗಿ ಇವ್ರು ಮನೇಲಿ ನೋಡ್ಯಾ ಎಲ್ಲ ಮಕ್ಕಳು ಇಷ್ಟು ಚೆನ್ನಾಗವ್ರೆ, ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ, ಒಳ್ಳೊಳ್ಳೆ ಆಸ್ತಿ ಮಾಡ್ತಾ ಇದ್ದಾರೆ, ಇದೇ ಇಲ್ವಾ? ಹಾಗಿದ್ದ ಮೇಲೆ ಅವ್ರೇನು ಎಕ್ಸ್ಟ್ರಾ ಆರ್ಡಿನರಿ ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿದ್ರಾ? ಇಲ್ವಲ್ಲ. ಅದೃಷ್ಟವಶಾತ್ ಯಾವುದೋ ಜನ್ಮದ ಪುಣ್ಯಶೇಷ ನಿಮಗೆ ನಿವೇಶನ ಸಿಕ್ಕೋದು. ಸಿಕ್ಕುವ ಹೆಣ್ಣು, ಮದುವೆ ಆಗುವಂತ ಹೆಣ್ಣು, ನಿಮಗೆ ಸಿಕ್ಕುವ ಮನೆ ಕಟ್ಟುವಂತ ಭೂಮಿ, ಇದೆರಡೂ ಒಂದೇ. ಇವೆರಡರಲ್ಲಿ ನೀವು ಸೋತ್ರಿ ಅಂದ್ರೆ ಜೀವನವರಿ ಕೆಟ್ರಿ. ಇದೆರಡೂ ನಮಗೆ ಸಿಗಬೇಕು ಅಂದ್ರೆ ಪೂರ್ವಾರ್ಜಿತ ಪುಣ್ಯಶೇಷ ಬೇಕು. ಟಾಟಾ ಮಾಡ್ಬಿಟ್ಟು ಬಂದ್ಬಿಟ್ರೆ ಒಳ್ಳೆ ಹೆಂಡತಿ ಸಿಕ್ಕಲ್ಲ. ಟಾಟಾ ಮಾಡಿ ಹೆಂಗೋ ಮಾಡಿ ದುಡ್ಡು ಮಾಡ್ಕೊಂಡ್ರೆ ಒಳ್ಳೆ ಸೈಟ್ ಸಿಕ್ಕಲ್ಲ. ಸಂಪಾದನೆ ಮಾಡ್ತಕ್ಕಂಥದ್ದು ಆರೋಗ್ಯದಾಯಕವಾದ ಸಂಪಾದನೆ ಆಗಿರಬೇಕು. ಆ ಆರೋಗ್ಯದಾಯಕವಾದ ಸಂಪಾದನೆ ಯಾವುದು ಅಂತ ನಮ್ಮ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಯಾವ್ದು ಹೇಳಕ್ಕಾಗತ್ತಮ್ಮ? ಸಂಪಾದನೆ, ಆರೋಗ್ಯ ಸಂಪಾದನೆ ಯಾವುದು ಹೇಳ್ಕೊಡ್ತೀನಿ, ಅದು ಸಮಯ ಬಂದಾಗ. ಆರೋಗ್ಯ ಸಂಪಾದನೆ ಯಾವುದು, ರೋಗದ ಸಂಪಾದನೆ ಯಾವುದು? ರಾತ್ರಿ ಎಲ್ಲ ನಿದ್ದೆಗೆಡ್ತೀವಲ್ಲಮ್ಮ, ಅದೇ ರೋಗ ಸಂಪಾದನೆ. ಯಾಕೆ ಅಂದ್ರೆ, ಸ್ವಾಮಿ ಕೆಲಸ ಮಾಡಿದ್ರೆ ಉಂಟು, ಇಲ್ಲ ಇಲ್ಲ, ನೀವೇನೋ ಹೇಳ್ತೀರಿ, ಏನೋ ಹೋಗಂತ ತಿನ್ಕೊಂಡು ಮಲ್ಕತ್ತೀನಿ, ಅದೆಲ್ಲ ಆಗಲ್ಲ. ಇದು ರೋಗದ ಸಂಪಾದನೆ. ಸುಳ್ಳು, ಮೋಸ ಇದೆಲ್ಲ ಕಾಮನ್, ಮನುಷ್ಯ ಬದುಕಕ್ಕೆ ಮಾಡ್ತಾನೆ, ಅದು ನಾವು ತಪ್ಪು ಅಂತ ಹೇಳಕ್ ಬರಲ್ಲ. ಆದ್ರೆ ಅದಕ್ಕೆ ನಾವು ಒಂದು ತಪ್ಪು ಅಂದ್ರೆ ನಮ್ಮ ಬುದ್ಧಿ ಕಲ್ಸಕ್ಕೆ ಏನ್ ಮಾಡಬೇಕು? ನಮ್ಮ ಮನೆಯನ್ನ ಗುರುತಿಸ್ಕೋಬೇಕು. ಅದಕ್ಕೆ ಇಷ್ಟೊತ್ತು ನಾನು ಇವತ್ತು ಕಾರ್ಯಕ್ರಮದಲ್ಲ ಮಾತಾಡೋದಕ್ಕೆ ಒಂದು ಔಷಧಿ ಏನು ಗೊತ್ತೇನಮ್ಮ? ಇಷ್ಟೆಲ್ಲ ನಾವು ತಿಳ್ಕೋಬೇಕು, ನನಗೆ ಗೊತ್ತಾಗಬೇಕು, ನನ್ನ ತಪ್ಪು ಏನು ಅಂತ ಅರ್ಥ ಆಗಬೇಕು ಅಂತ ಎಲ್ರಿಗೂ ಅನ್ಸತ್ತೆ. ತಪ್ಪು ಯಾವುದು ಅಂತ ಗೊತ್ತಾಗಲ್ಲ. ಅದು ಎಲ್ಲಿದೆ ಗೊತ್ತಾ? ನಮ್ಮ ಕರುಳಲ್ಲಿದೆ. ನಮಗೆ ತಪ್ಪನ್ನ ತಿಳಿಸುವುದು ನಮ್ಮ ಕರುಳು. ಆ ಕರುಳು ಶುದ್ಧೀಕರಣ ಇದ್ರೆ ಮೆದುಳು ಕೆಲಸ ಮಾಡುತ್ತೆ. ಕರುಳು ಶುದ್ಧಿ ಇಲ್ಲ ಅಂದ್ರೆ ಮೆದುಳು ಕೆಲಸ ಮಾಡಲ್ಲ. ಇದೆರಡರ ಮಧ್ಯೆ ಇರೋದು ಯಾವುದು? ಮರಳು. ಕರುಳು ಮತ್ತೆ ಮೆದುಳಿನ ಮಧ್ಯೆ ಇರೋದು ಯಾವುದು? ಮರಳು. ನಿನ್ನ ವಾಸದ ಮನೆಯಲ್ಲಿ ಮರಳು ಇದೆಯಾ? ತಿಳ್ಕೊ. ಯಾರನ್ನಾರು ಈ ಪ್ರಶ್ನೆ ಕೇಳ್ತೀನಿ, ನೀವು ಕಟ್ಟಿರುವ ಮನೆಯಲ್ಲಿ ಮರಳಿದೆಯಾ? ಇಲ್ಲ. ಯಾಕೆ? ನಮಗೆ ಗೊತ್ತಿಲ್ಲ. ಭೂಮಿಯಲ್ಲಿ ಮರಳು ಇರಲ್ವಾ? ಇರುತ್ತೆ. ಎಲ್ಲಾ ಭೂಮಿಯಲ್ಲೂ ನೀರು ಬರಲ್ಲ, ಎಲ್ಲಾ ಭೂಮಿಯಲ್ಲೂ ಬೆಳೆ ಬೆಳೆಯಲ್ಲ, ಎಲ್ಲಾ ಭೂಮಿಯಲ್ಲಿ ಮನೆ ಕಟ್ತಾರಲ್ಲ ಚೆನ್ನಾಗಿಲ್ಲ. ಈ ಸತ್ಯವನ್ನ ತಿಳ್ಕೋಬೇಕು. ಪಕ್ಕದಲ್ಲಿ 2 ಅಡಿ ಬಿಟ್ಟಿರ್ತಕ್ಕಂಥ ಮನೆಗೆ ಜಾಯಿಂಟ್ ಮಾಡ್ಕೊಂಡಿರ್ತಾರಲ್ಲ, ಅವ್ರಿಗೆ ಗೊತ್ತಾಗತ್ತೆ ಇದ್ರ ತಾಪತ್ರ ಏನು ಅಂತ. ಕಾಂಪೌಂಡ್ ಜಾಯಿಂಟ್, ಗೋಡೆ ಜಾಯಿಂಟ್ ಮಾಡ್ಕೊಂಡಿರ್ತಾರಲ್ಲ, ಅವ್ರನ್ನ ಕೇಳಬೇಕು, ಇದು ಸತ್ಯ ಏನು ಅಂತ ಅರ್ಥ ಆಗತ್ತೆ. ಯಾಕೆ ಅಂದ್ರೆ ಜೀವನವೆಲ್ಲ ಬರೀ ಜಂಟಿ ಜೀವನವೇ. ಇನ್ನೊಬ್ರು ಬೇಕು, ನಮ್ಗೆ ಸರಿ ಮಾಡಬೇಕು, ಅವ್ರ ಹತ್ರ ಹೋಗಿ ಬರಬೇಕು, ಅವ್ರನ್ನ ಕೇಳಬೇಕು. ಯಾಕೆ ಅಂದ್ರೆ ಜಂಟಿ ಮನೆ ಹಣೆ ಬರ ಏನು ಅಂದ್ರೆ, ಅದಕ್ಕೆ ಹೇಳಿದ್ದೀನಿ, ಇದಕ್ಕೆ ಬಾಲನಾಗ ದೋಷ. ಇದ್ರ ಹೆಸರೇನು? ಬಾಲನಾಗ ದೋಷ. ಅಂದ್ರೆ ಇವರು ಸುಬ್ರಹ್ಮಣ್ಯಕ್ಕೆ ಹೋಗಿ 15 ವರ್ಷ ಅಲ್ಲೇ ಮಲ್ಕೊಂಡಿದ್ರು, ಎಷ್ಟೇ ಸರ್ಪ ಸಂಸ್ಕಾರ ಮಾಡಿಸಿದ್ರು ಇವ್ರ ಮನೆ ಜಂಟಿ ಇರೋದು ನಾಗದೋಷ ಅಂತ. ನಾಗದೋಷ ಮಾಡೋರ್ಗೂ ಗೊತ್ತಿಲ್ಲ, ಹೋಗೋರ್ಗೂ ಗೊತ್ತಿಲ್ಲ, ಶಾಸ್ತ್ರ ಹೇಳೋರ್ಗೂ ಗೊತ್ತಿಲ್ಲ, ಕುಂಡಲಿ ಬರೆಯೋರ್ಗೂ ಗೊತ್ತಿಲ್ಲ. ನಾಗದೋಷ ಎಲ್ಲಿದೆ ಅಂದ್ರೆ, ಮನೆ ಜಂಟಿ ಇದ್ರೆ ನಾಗದೋಷ. ಕಾಂಪೌಂಡ್ ಜಂಟಿ ಇದೆಯಾ ನೋಡ್ಕೊಳ್ಳಿ, ಬಾಲ್ಕನಿ ಜಂಟಿ ಇದೆಯಾ ನೋಡ್ಕೊಳ್ಳಿ.
ಯಾವುದೇ ಜಂಟಿ ಇದೆಯೋ ನಿಮ್ಮ ಮನೆ ಎಲ್ಲೆಲ್ಲಿ ಯಾರ್ಯಾರು ಜಂಟಿ ಮಾಡ್ಕೊಂಡಿದ್ದೀರೋ ಜೀವನ ಪರ್ಯಂತ ನಿಮಗೆ ಇಡೀ ಕುಟುಂಬಕ್ಕೆ ಇಡೀ ಈಗ ಇದನ್ನ ಯಾರು ನಿಮಗೆ ರಿಪೇರಿ ಮಾಡೋರು ಸಾಧ್ಯ ಇದೆಯಾ? ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಾಗದೋಷ ಅಂತಕ್ಕಂಥದ್ದೇ ಆಗಲಿ, ಯಾವುದೇ ದೋಷ, ಕರ್ಮ ಅಂತ ಹೇಳ್ತಾರೆ, ಇವೆಲ್ಲವೂ ನಮ್ಮ ಮನೆಯಲ್ಲಿರ್ತಕ್ಕಂಥ ಮರಳಿನ ಅಂಶ ನಮ್ಮನ್ನು ಯಾವುದೋ ಹಂತಕ್ಕೆ ತಗೊಂಡೋಗುತ್ತೆ. ನಿಜಕ್ಕೂ ಕರಳು ಮತ್ತು ಮೆದುಳಿಗೆ ಬೇಕಿರುವಂಥ ಔಷಧಿ ಯಾವುದು ಅಂದರೆ, ನಾವು ವಾಸಸ್ಥಾನಕ್ಕೆ ಇರುವಂತಹ ಮರಳಿನ ರಹಸ್ಯವನ್ನು ತಿಳಿದಾಗ ನಿಮ್ಮ ಮನೆಯಲ್ಲಿ ಹೊಸತನ ಉತ್ಪತ್ತಿಯಾಗತ್ತೆ. ಆ ಮರಳು ಗೋಡೆಲಿದೆಯಾ, ಭೂಮಿಲಿದೆಯಾ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ನೀವೆಲ್ಲವೂ ಕೂಡ. ಆಗ ನಿಮ್ಮ ತಪ್ಪಿನ ಅರಿವಿಗೆ ನಿಮ್ಮ ಮನೆಯಲ್ಲಿರುವಂಥ ಮರಳಿಯಲ್ಲಿರ್ತಕ್ಕಂಥ ಶಕ್ತಿ ಏನು ಅಂತ ಗೊತ್ತಾಗಬೇಕಂದ್ರೆ ನಿಮ್ಮ ಮನೆ ಚಿತ್ರ ತೋರಿಸಿದ್ರೆ ನಾವು ತೋರಿಸ್ಕೊಡ್ತೀವಿ. ಮರಳು ನಿಮ್ಮ ಮನೆಯಲ್ಲಿ ಎಷ್ಟು ಮಟ್ಟಕ್ಕಿದೆ, ನೀವು ಯಾವ ಮಟ್ಟಕ್ಕೆ ಬಳಸ್ತಾ ಇದ್ದೀರಾ ಅನ್ನೋ ಸತ್ಯ ನಿಮಗೆಲ್ಲ ಅರ್ಥ ಮಾಡಿಸ್ಬೇಕು ಅನ್ನೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದ.